ಪ್ರೀತಿಯ ವಿದ್ಯಾರ್ಥಿಗಳೇ, ಇಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಹಣತೆ, ಆ ಹಣತೆಯಲ್ಲಿ ದೀಪದ ಎಣ್ಣೆ ಹಾಗೂ ಬತ್ತಿಯನ್ನು ನಾನು ಇಟ್ಟಿದ್ದೇನೆ. ಮತ್ತೊಂದರಲ್ಲಿ ನಿಮಗೆಲ್ಲ ಕಾಣಿಸ್ತಾ ಇದೆ ತಿಂಡಿ, ಅದರಲ್ಲೂ ಬನ್, ಬೇಕರಿ ಪದಾರ್ಥ. ಈಗಾಗಲೇ ಎಲ್ಲರೂ ಹೇಳ್ತಾ ಇದ್ದೀರಿ ಅಲ್ಲಿಂದನೇ ಕೂತ್ಕೊಂಡು, ಇದು ಕಾರ್ಬೋಹೈಡ್ರೇಟ್ಗಳು. ಹೌದು, ಜೀವಶಾಸ್ತ್ರದಲ್ಲಿ ಕಾರ್ಬೋಹೈಡ್ರೇಟ್ಗಳಿಗೆ ಬನ್ ಸಹ ಉದಾಹರಣೆ. ಶಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಉತ್ತಮ ಪೋಷಕಾಂಶ. ಮತ್ತೊಂದು ಪ್ಲೇಟ್ನಲ್ಲಿ ನಾವು ತೆಗೆದುಕೊಂಡಿದ್ದೇವೆ, ಅಲ್ಲಿಂದನೇ ಹೇಳ್ತಾ ಇದ್ದೀರಿ ಚಪಾತಿ, ಪ್ಲೇನ್ ಚಪಾತಿ ಅಷ್ಟೇ, ಬಿಸಿ ಬಿಸಿ ಅಲ್ಲ, ತಣ್ಣಗಾಗಿದೆ ಚಪಾತಿ. ಈ ಚಪಾತಿಯನ್ನು ನೀವು ಗಮನಿಸ್ತಾ ಇದ್ದೀರಿ. ಹಾಗೂ ನನ್ನ ಕೈಯಲ್ಲಿ ಒಂದು ಬಿಳಿಯ A4 ಸೈಜ್ ಹಾಳೆ ಇದೆ ಮತ್ತು ಹತ್ತಿ, ಬ್ಯಾಂಡೇಜ್ ಹತ್ತಿ ನೀವು ಗಮನಿಸ್ತಾ ಇದ್ದೀರಿ. ಈ ಬ್ಯಾಂಡೇಜ್ ಹತ್ತಿ ಯಾವ ಬಣ್ಣ ಇದೆ? ಬಿಳಿಯ ಬಣ್ಣ. ಆದರೆ ನಾವು ಭೌತಶಾಸ್ತ್ರ ನೋಡುವಾಗ ಬಿಳಿಯ ಬಣ್ಣ 7 ಬಣ್ಣಗಳ ಮೂಲ, ಅದು ನಿಜ. ಆದರೆ ನೇರವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರ್ತಕ್ಕಂಥದ್ದು ಬಿಳಿ ಅನ್ನೋದು ನೆನಪಿಟ್ಕೊಳ್ಳೋಣ. ಅದೇ ರೀತಿಯಲ್ಲಿ ಹಾಳೆ ಬೆಳ್ಳಗಿದೆ, ಬಿಳಿಯ ಬಣ್ಣ. ಈಗ ನಾವು ಒಂದು ಸರಳವಾಗಿರ್ತಕ್ಕಂಥ ಪ್ರಯೋಗ, ಎಲ್ಲರಿಗೂ ಸಹ ಇದು ನೆನಪಿರುತ್ತೆ. ಈ ಒಂದು ಹಣತೆಯನ್ನು ನಾವು ಉರಿಸೋಣ. ಎಲ್ಲರೂ ಸಹ ಹಣತೆ ಉರಿಸುವಾಗ ಒಂದು ಶ್ಲೋಕವನ್ನು ಹೇಳ್ತೇವೆ ಬೆಳಗ್ಗೆ ಹೊತ್ತು. ಎಲ್ಲರೂ ಸಹ ಮನೆಯಲ್ಲಿ ದೀಪಾರಾಧನೆ ಮಾಡ್ತಾರೆ, ಹೌದಾ ಅಲ್ವಾ? ನಮ್ಮ ಭಾರತೀಯ ಸಂಸ್ಕೃತಿ ದೇವರಿಗೆ ದೀಪಾರಾಧನೆ. ದೀಪಂಜ್ಯೋತಿ ಪರಂಜ್ಯೋತಿ ದೀಪೇನ ಅರತೆ ಪಾಪಂ ಪ್ರಾತದ್ದೀಪಂ ಶ್ರೀಲಕ್ಷ್ಮೀ ನಮೋಸ್ತುತೆ. ಇದು ಬೆಳಗ್ಗೆ ಹೇಳುವಾಗ. ಅದೇ ಸಾಯಂಕಾಲ ಹೇಳುವಾಗ ಈ ದೀಪವನ್ನು ಉರಿಸ್ತಾ ದೀಪಂಜ್ಯೋತಿ ಪರಂಜ್ಯೋತಿ ದೀಪೇನ ಅರತೆ ಪಾಪಂ ಸಂಧ್ಯಾದೀಪಂ ಶ್ರೀಲಕ್ಷ್ಮೀ ನಮೋಸ್ತುತೆ ಅಂತ ಹೇಳ್ತೇವೆ. ಈಗ ನಾನು ದೀಪವನ್ನು ಉರಿಸಿದ್ದೇನೆ. ಬೆಳಕು ಪ್ರಕಾಶಮಾನವಾಗಿ, ದೀಪ ಪ್ರಕಾಶಮಾನವಾಗಿ ಉರಿತಾ ಇದೆ, ಬೆಳಕು ಉಂಟಾಗ್ತಾ ಇದೆ. ಈ ದೀಪ ಉರಿತಾ ಇರೋದಕ್ಕೆ ನಾನೀಗ ತೆಗೆದುಕೊಂಡಿರ್ತಕ್ಕಂತಹ ಬಿಳಿಯ ಹಾಳೆ, ನೀವೆಲ್ಲ ಹೇಳಿರೋ ರೀತಿ, ಇದನ್ನು ನಾನು ಸ್ವಲ್ಪ ಮಟ್ಟಿಗೆ ಉರಿಸ್ತೇನೆ. ಎಲ್ಲರೂ ಸಹ ಗಮನಿಸ್ತಾ ಇದ್ದೀರಿ, ಈ ಬಿಳಿಯ ಹಾಳೆ ಉರಿತಾ ಇದೆ. ಉರಿತಾ ಇದ್ದಂಗೆ ಅಲ್ಲಿಂದ ಎಲ್ಲರೂ ಸಹ ಹೇಳ್ತಾ ಇದ್ದೀರಿ, ಸರ್ ಅದು ಕಪ್ಪು ಬಣ್ಣ ಆಗ್ತಾ ಇದೆ, ಬೆಳ್ಳಗಿರೋದೆಲ್ಲ ಕಪ್ಪಾಗ್ತಾ ಇದೆ. ಹಾಗೂ ಆ ಬಿಳಿಯ ಹಾಳೆ ಪೂರ್ಣವಾಗಿ ಕಪ್ಪಾಗೋದೊಂದೇ ಅಲ್ಲ, ಅದರ ಒಂದು ಮಸಿ ಅಂತ ನೀವೇನು ಹೇಳ್ತಾ ಇದ್ದೀರಿ, ಅದು ಉರಿದು ಹೊರಟೋಗ್ತಾ ಇದೆ. ಎಲ್ಲರೂ ಸಹ ಗಮನಿಸ್ತಾ ಇದ್ದೀರಿ. ಸೊ ಗೊತ್ತಾಯ್ತಲ್ಲ, ಬಿಳಿಯಾಗಿರೋದೀಗ ಕಪ್ಪಾಯ್ತು. ಹತ್ತಿಯನ್ನು ಗಮನಿಸಿದ್ದೀರಿ. ಈ ಹತ್ತಿಯನ್ನು ಸಹ ನಾನು ಸ್ವಲ್ಪ ಮಟ್ಟಿಗೆ ಉರಿಸ್ತೇನೆ. ಆ ಉರಿಸುವಾಗ ನೋಡ್ತಾ ಇದ್ದೀರಿ, ಎಲ್ಲರೂ ಸಹ ಗಮನಿಸ್ತಾ ಇದ್ದೀರಿ. ನೋಡಿ, ಎಲ್ಲರೂ ಸಹ ಗಮನಿಸ್ತೀರಿ. ಇಲ್ಲೇ ನೀವೆಲ್ಲ ಗಮನಿಸ್ತಾ ಇದ್ದೀರಿ. ನೋಡಿ ಎಷ್ಟು ಕಪ್ಪಾಯ್ತು. ಬೆಳ್ಳಿಗಿರ್ತಕ್ಕಂಥ ಹತ್ತಿ ಕಪ್ಪು ಬಣ್ಣ ಉಂಟಾಯಿತು. ಹಾಗೆ ಬನ್ ನೋಡಿ, ಎಲ್ಲರೂ ಸಹ ಬನ್ ಯಾವುದರಿಂದ ಗೋಧಿ ಹಿಟ್ಟು. ನೋಡಿ, ಎಲ್ಲರೂ ಸಹ ಗಮನಿಸ್ತಾ ಇದ್ದೀರಿ. ನೀವೆಲ್ಲ ದೂರ ಇದ್ದೀರಿ, ಇಲ್ಲ ನಿಮಗೆಲ್ಲ ತಿನ್ನಕ್ಕೆ ಕೊಡ್ಬೋದಿತ್ತು ಒಂದೊಂದು ತುತ್ತು, ಆದರೆ ಕೊಡೋಕ್ಕಾಗಲ್ಲ. ಎಲ್ಲರೂ ತಿಂತಾ ಇದ್ದೀರಿ ಎಂಬುದನ್ನು ಭಾವಿಸ್ಕೊಳ್ಳಿ. ಈ ಬನ್ನನ್ನು ಸಹ ನಾನು ಸ್ವಲ್ಪ ಮಟ್ಟಿಗೆ ಈ ಶಾಖ ಉರಿಸ್ತಾ ಇದ್ದೀನಿ. ಬನ್ನ ಎಲ್ಲರೂ ಸಹ ಗಮನಿಸ್ತಾ ಇದ್ದೀನಿ. ನೋಡಿ ಯಾವ ಬಣ್ಣ ಆಗ್ತಾ ಇದೆ, ಕಪ್ಪು. ಬಿಳಿಯ ಕಾಗದ ಕಪ್ಪಾಯಿತು, ಬಿಳಿಯ ಹತ್ತಿ ಕಪ್ಪಾಯಿತು, ಗೋಧಿಯಿಂದ ಮಾಡಿರ್ತಕ್ಕಂಥ ಬನ್ನು ಕಪ್ಪು ಬಣ್ಣ ಕೊಡ್ತಾ ಇದೆ. ಅಷ್ಟೇ ಯಾಕೆ, ನೀವೆಲ್ಲರೂ ಸಹ ನಿಮ್ಮ ತಾಯಂದಿರಿಗೆ ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಹೆಚ್ಚಿನ ಸಹಾಯವನ್ನು ಮಾಡ್ತಾ ಇರ್ತೀರಿ ಅಡಿಗೆ ಮನೆಗಳಲ್ಲಿ ಅಥವಾ ಯಾವುದೋ ಒಂದು ರೂಪದಲ್ಲಿ. ಅದರಲ್ಲೂ ಚಪಾತಿ ಮಾಡುವಂಥದ್ದು ಒಂದು ಕಲೆ. ಯಾವ ರೀತಿ ಇರಬೇಕಂದ್ರೆ ಆಫ್ರಿಕಾ ಅಂಟಾರ್ಟಿಕಾ ರೀತಿಯಲ್ಲಿ ಒತ್ತೋದಲ್ಲ ಚಪಾತಿ, ದುಂಡುಗೊತ್ತುವಂಥದ್ದು. ಒಬ್ಬ ರೇಖಾಗಣಿತವನ್ನ ಕಲ್ತಿರ್ತಕ್ಕಂಥ ವಿದ್ಯಾರ್ಥಿ ಸರಿಯಾದ ರೀತಿಯಲ್ಲಿ ಚಪಾತಿನ ದುಂಡುಗ್ ಮಾಡ್ತಾನೆ. ಈಗ ಇಲ್ಲಿರುವಂಥ ಚಪಾತಿ ದುಂಡುಗಿದೆ ಅಂತ ನಾನು ಹೇಳಲ್ಲ, ಆದರೆ ಈ ಚಪಾತಿಯನ್ನು ಗಮನಿಸ್ತೀರಿ, ಇದು ಸಹ ಕಾರ್ಬೋಹೈಡ್ರೇಟೇ. ಯಾಕೆ? ಗೋಧಿ ಹಿಟ್ಟಿನಲ್ಲಿ ಮಾಡ್ತಾರೆ ಈ ಒಂದು ಚಪಾತಿಯನ್ನ.
ಇದು ಆರೋಗ್ಯಕ್ಕೆ ಉತ್ತಮ ಪೌಷ್ಟಿಕ ಆಹಾರ ಈ ಚಪಾತಿ. ಈ ಚಪಾತಿನ ಮಾಡುವಾಗಲೂ ಸಹ ಹಿಟ್ಟು ಗೋಧಿ ಹಿಟ್ಟಿನಲ್ಲಿ ನೋಡಿ, ಕೆಲವು ಕಡೆ ಎಲ್ಲ ಗೋಧಿ ಬಣ್ಣ ಇದೆ, ಕೆಲವು ಕಡೆ ಕಂದು ಬಣ್ಣ ನೋಡ್ತೀವಿ. ಆದರೆ ಕೆಲವು ಭಾಗಗಳಲ್ಲಿ ಚಪಾತಿ ಏನಾಗ್ಬಿಟ್ಟಿದೆ, ಕಪ್ಪಾಗಿದೆ. ಯಾಕೆ ಕಪ್ಪಾಗಿದೆ? ತುಂಬ ಉತ್ತಮ ಉತ್ತರಗಳು ಅಲ್ಲಿಂದ ನೀವು ಹೇಳ್ತಾ ಇದ್ರಿ. ತುಂಬ ಬೇಯಿಸ್ಬಿಟ್ಟ ಸರ್, ತುಂಬ ಸುಟ್ಟು ಬಿಟ್ಟ ಚಪಾತಿಯನ್ನ, ತುಂಬ ಹೊತ್ತು ಬಿಸಿ ಮಾಡಿಬಿಟ್ಟ ಚಪಾತಿಯನ್ನ, ಅದಕ್ಕೆ ಅದು ಕಪ್ಪಾಯಿತು. ಹಾಗಿದ್ರೆ ಈ ಎಲ್ಲ ಒಂದು ಪದಾರ್ಥಗಳನ್ನು ನಾವು ಗಮನಿಸಿದಾಗ ಚಪಾತಿ ಕೆಲವು ಭಾಗಗಳಲ್ಲಿ ಕಪ್ಪು, ಬೆಳ್ಳಗಿರ್ತಕ್ಕಂಥ ಕಾಗದ ಕಪ್ಪು, ಬನ್ನನ್ನು ಸುಟ್ಟಾಗ ಕಪ್ಪು ಹಾಗೂ ಹತ್ತಿಯನ್ನು ಸುಟ್ಟಾಗ ಕಪ್ಪು. ಇದೆಲ್ಲ ಆಗಿರೋದಕ್ಕೆ ಕಾರಣ ಕಪ್ಪು ತಾನಾಗಿಲ್ಲ, ಯಾವುದ್ರ ಮೂಲಕ ಆಯಿತು? ಅದಕ್ಕೆ ನಾವು ದಹಿಸಿದಾಗ, ಅದನ್ನು ನಾವು ಸುಟ್ಟಾಗ. ಹಾಗಾದರೆ ಇದು ಉರಿತಾ ಇದೆ, ಈ ಉರಿಯೋದಕ್ಕೇನು ಬೇಕು? ವೆರಿ ಗುಡ್ ಆನ್ಸರ್ ಚಿಲ್ಡ್ರನ್. ಆಮ್ಲಜನಕ ಅವಶ್ಯಕ. ಬಿಕಾಸ್ ಆಕ್ಸಿಜನ್ ಇಸ್ ಎ ಸಪೋರ್ಟರ್ ಆಫ್ ಕಂಬಶ್ಚನ್. ಯಾವುದೇ ಒಂದು ವಸ್ತು ಉರಿಬೇಕಾದ್ರೆ ಆಮ್ಲಜನಕ ಮುಖ್ಯ. ಹಾಗೆ ಈ ದಹನ ಕ್ರಿಯೆಯ ಮೂಲಕನೇ ಈ ಎಲ್ಲ ಪದಾರ್ಥಗಳಲ್ಲಿ ಒಂದೇ ಬಣ್ಣ ಕಾಣಿಸ್ಕೊಳ್ತು. ಯಾವ ಬಣ್ಣ ಅದು? ಕಪ್ಪು ಬಣ್ಣ. ಅಷ್ಟೇ ಯಾಕೆ, ಈಗ ನಾನು ಈ ಉರಿತಾ ಇರ್ತಕ್ಕಂತಹ ದೀಪದ ಹತ್ತಿಯನ್ನು ಸಹ ನಾನು ಆರಿಸ್ತೇನೆ ನೋಡಿ, ಆರಿಸ್ತಾ ಇದ್ದೇನೆ. ಯಾವ ಬಣ್ಣ ಇದೆ ಈಗ ಆರಿಸಿದಾಗ? ಕಪ್ಪು. ಹಾಗಿದ್ರೆ ನಾನು ಹೇಳಿದೆ, ನಾಮಗಳು ಹಲವು ಆದರೆ ದೇವರು ಒಬ್ಬನೇ. ಪದಾರ್ಥಗಳು ವಿವಿಧ, ಬಣ್ಣ ಒಂದೇ ಬಂತು, ಅದುವೇ ಕಪ್ಪು ಬಣ್ಣ. ಆ ಕಪ್ಪು ಬಣ್ಣಕ್ಕೆ ಕಾರಣ ರಾಸಾಯನಶಾಸ್ತ್ರದ ಕ್ಷೇತ್ರವನ್ನು ನಾವು ಗಮನಿಸಿದಾಗ ಅದಕ್ಕೆ ಮೂಲ ಕಾರಣ ಯಾವುದು ಗೊತ್ತಾ? ಈ ಕಾರ್ಬನ್. ಎಲ್ಲ ಪದಾರ್ಥಗಳನ್ನು ನಾವು ದಹಿಸಿದಾಗ ಅಥವಾ ಆಡು ಭಾಷೆಯಲ್ಲಾದರೆ ಸುಟ್ಟಾಗ ಅವೆಲ್ಲವೂ ಕಪ್ಪು ಬಣ್ಣ ಬಂತು. ಆ ಕಪ್ಪುಗೆ ಕಾರಣ ಈ ಕಾರ್ಬನ್. ಅಂಥ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು ಎಂಬ ಪಾಠದಲ್ಲಿ ಮೊದಲನೇ ಭಾಗ 10 ಭಾಗಗಳಲ್ಲಿರ್ತಕ್ಕಂಥ ಕಾರ್ಬನ್ ಮತ್ತದ ಅದರ ಬಹುರೂಪತೆ. ಈಗಾಗಲೇ ನೀವು ಗಮನಿಸಿರೋ ರೀತಿ ಇಂಥ ಕಾರ್ಬನ್ ನಮಗೆ ರಾಸಾಯನಶಾಸ್ತ್ರದ ಪ್ರಕಾರ ನಾವು ನೋಡಿದಾಗ ಆಕರಗಳು ಎಲ್ಲೆಲ್ಲಿ ನಮಗೆ ಸಿಗ್ತವೆ? ಭೂಮಿಯ ತೊಗಟೆಯಲ್ಲಿ 0.02% ಅಷ್ಟು ಕಾರ್ಬನ್ ನಮಗೆ ಖನಿಜಗಳ ರೂಪದಲ್ಲಿ ದೊರಕ್ತಾ ಇದೆ. ಅಷ್ಟೇ ಅಲ್ಲ, ಇದೇ ಕಾರ್ಬನ್ ತೊಗಟೆಯಲ್ಲಿ ಕೇವಲ 0.02% ಖನಿಜಗಳ ರೂಪದಲ್ಲಿ ಈ ಕಾರ್ಬನ್ ಭೂಮಿಯ ತೊಗಟೆಯಲ್ಲಿ ಸಿಗ್ತಾ ಇದೆ. ಹಾಗೂ ವಾತಾವರಣದಲ್ಲಿ 0.03% ಅಷ್ಟು ಅನಿಲ ರೂಪ, ಅದುವೇ ಕಾರ್ಬನ್ ಡೈಆಕ್ಸೈಡ್ ಅನಿಲ ರೂಪದಲ್ಲಿ ಸಹ ದೊರಕುತ್ತಾ ಇದೆ. ನಿತ್ಯ ಜೀವನದಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ಹಾಗೂ ಎಲ್ಲ ಜೀವಿಗಳಲ್ಲಿ, ಸಸ್ಯಗಳಾಗಿರಬಹುದು, ಪ್ರಾಣಿಗಳಾಗಿರಬಹುದು ಅಥವಾ ಸೂಕ್ಷ್ಮಾಣು ಜೀವಿಗಳಾಗಿರಬಹುದು, ಎಲ್ಲದರಲ್ಲಿ ಸಹ ಪ್ರತ್ಯಕ್ಷ ಪರೋಕ್ಷವಾಗಿ ಈ ಕಾರ್ಬನ್ ಅನ್ನು ನಾವು ಗಮನಿಸ್ತಾ ಇದ್ದೇವೆ, ಇರೋದನ್ನ ಖಚಿತ ಮಾಡಿಕೊಳ್ತಾ ಇದ್ದೇವೆ. ಹಾಗೂ ಅದು ಪ್ರಮುಖವಾಗಿ ಅವಶ್ಯಕವಾಗಿರ್ತಕ್ಕಂಥದ್ದು ಜೀವನಕ್ಕಾಗಿ, ಜೀವನದ ಒಂದು ಜೈವಿಕ ಕ್ರಿಯೆಗಳು ಆಗುವುದಕ್ಕಾಗಿ ಬೇಕಾಗಿರ್ತಕ್ಕಂಥದ್ದು ಈ ಕಾರ್ಬನ್. ಇಂಥ ಕಾರ್ಬನ್ ನಾವು ಆಹಾರ ಕ್ಷೇತ್ರದಲ್ಲಿ ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ಗಳ ರೂಪದಲ್ಲಿ ಸೇವಿಸ್ತೇವೆ. ಅಷ್ಟೇ ಅಲ್ಲ, ಇದೇ ಕಾರ್ಬನ್ ಅನ್ನು ನಾವು ಕಾರ್ಬೋನೇಟ್, ಸೀಮೆ ಸುಣ್ಣ, ಏನು ನಾವು ಮನೆಗೆ ಸುಣ್ಣ ಬಳಿತೇವೆ, ಕ್ಯಾಲ್ಸಿಯಂ ಕಾರ್ಬೋನೇಟ್, ಅದರಲ್ಲಿ ಸಹ ಕಾರ್ಬನ್ ಇದೆ. ಮ್ಯಾಗ್ನೆಸೈಟ್, ನಾವು ಮ್ಯಾಗ್ನೆಟ್ ಪಡಿಬೇಕು, ಸೊ ಅಂತ ಮ್ಯಾಗ್ನೆಸೈಟ್ನಲ್ಲಿ ಸಹ ಕಾರ್ಬನ್ ಅಡಕವಾಗಿದೆ. ಕಾರ್ಬೋನೇಟ್ನ ನಾವು ತೆಗೆದುಕೊಂಡ್ರೆ ಸೀಮೆ ಸುಣ್ಣ, ಮ್ಯಾಗ್ನೆಸೈಟ್ ಹಾಗೂ ಅಮೃತ ಶಿಲೆ, ಮಾರ್ಬಲ್, ಅದರಲ್ಲೂ ಸಹ ಕಾರ್ಬನ್ ಅಡಕವಾಗಿದೆ. ಅಷ್ಟೇ ಅಲ್ಲ, ಹೈಡ್ರೋಕಾರ್ಬನ್ಗಳಾಗಿ ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್, ಪೆಟ್ರೋಲ್
ಮೀಥೇನ್, ಈಥೇನ್, ಈ ಹೈಡ್ರೋಕಾರ್ಬನ್ಗಳಲ್ಲಿ ಕೇವಲ ಹೈಡ್ರೋಜನ್ ಮತ್ತು ಕಾರ್ಬನ್ ಮಾತ್ರ ಇರುವಂತಹ ಒಂದು ಸಂಯುಕ್ತಗಳು. ಅದರ ಬಗ್ಗೆ ನಾವು ಮುಂದಿನ ಭಾಗಗಳಲ್ಲಿ ತಿಳಿದುಕೊಳ್ತೇವೆ. ಇಂಥ ಹೈಡ್ರೋಕಾರ್ಬನ್ಗಳಲ್ಲಿ ಉದಾಹರಣೆಗಳಾಗಿರ್ತಕ್ಕಂಥ ನೈಸರ್ಗಿಕ ಅನಿಲ, ವಾಯುಗೋಳ, ಅಟ್ಮಾಸ್ಫಿಯರ್, ವಾಯುಗೋಳದಲ್ಲಿ ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿ ಲಭ್ಯ ಇದೆ. ಹಾಗೂ ಶುದ್ಧ ರೂಪಗಳಾಗಿರ್ತಕ್ಕಂಥ ಕಾರ್ಬನ್, ವಜ್ರ ಮತ್ತು ಸೀಸ, ಡೈಮಂಡ್, ಗ್ರಾಫೈಟ್, ಫ್ಯುಲೆರಿನ್ ಸಹ ಇದೆ. ಫುಟ್ಬಾಲ್ ಆಕಾರದಲ್ಲಿರ್ತಕ್ಕಂಥದ್ದು. ಮುಂದಿನ ಭಾಗದಲ್ಲಿ ನಾವು ಅದನ್ನು ತಿಳಿದುಕೊಳ್ತೇವೆ. ಅಶುದ್ಧ ರೂಪದಲ್ಲಿ ಕಾರ್ಬನ್ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು ಕಲ್ಲಿದ್ದಲು. ಇಂಥ ಕಾರ್ಬನ್ ಆಡು ಮುಟ್ಟಿದ ಸೊಪ್ಪಿಲ್ಲ ಎಂಬ ರೀತಿಯಲ್ಲಿ ಎಲ್ಲ ಒಂದು ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿ ಸೃಷ್ಟಿಯ ಕಣ ಕಣದಲ್ಲಿ ಕಾರ್ಬನ್ ಲಭ್ಯ ಇದೆ. ಇಂಥ ಕಾರ್ಬನ್ ಬಗ್ಗೆ ಅಧ್ಯಯನ ಮಾಡತಕ್ಕಂಥ ವಿಜ್ಞಾನದ ವಿಶೇಷ ಭಾಗವೇ ಸಾವಯವ ರಾಸಾಯನಶಾಸ್ತ್ರ. ಅದನ್ನೇ ಆಂಗ್ಲ ಭಾಷೆಯಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. What is organic chemistry? In simple way, a branch of science which deals with the study of carbon compounds. More than 1 million of carbon compounds are available in the whole creation, which we are using directly or indirectly for sustenance and retainance. ಪ್ರೀತಿಯ ವಿದ್ಯಾರ್ಥಿಗಳೇ, ಸಾವಯವ ರಾಸಾಯನಶಾಸ್ತ್ರ ಕಾರ್ಬನ್ ಸಂಯುಕ್ತಗಳ ಬಗ್ಗೆ ಅಧ್ಯಯನ ಮಾಡುವಂತಹ ವಿಜ್ಞಾನದ ಭಾಗ ಈ ಸಾವಯವ ರಾಸಾಯನಶಾಸ್ತ್ರ. ಇಂಥ ಕಾರ್ಬನ್ ಬಗ್ಗೆ ನಾವು ತಿಳಿದುಕೊಳ್ತಾ ಇದ್ದೇವೆ ಆಳವಾಗಿ. ಅಂಥ ಕಾರ್ಬನ್ ಅಷ್ಟು ರೂಪಗಳಲ್ಲಿ ನಮಗೆ ಸಿಗಬೇಕಾಗಿದ್ರೆ ಏನು ಮೂಲ ಕಾರಣ? ಅದರ ಬಂಧನ, ಬಾಂಡೇಜ್. ಯಾವ ಬಾಂಡೇಜ್? ರಾಸಾಯನಿಕ ಬಂಧನ, ಕೆಮಿಕಲ್ ಬಾಂಡಿಂಗ್ ಆಫ್ ಕಾರ್ಬನ್. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಕೆಮಿಕಲ್ ಬಾಂಡಿಂಗ್? ರಾಸಾಯನಿಕ ಬಂಧನ ಅಂದ್ರೇನು? ಯಾಕೆ ಈ ರಾಸಾಯನಿಕ ಬಂಧನ ಆಗಬೇಕು? ಯಾವುದೇ ಒಂದು ಪರಮಾಣು ಅಷ್ಟಕ ವಿನ್ಯಾಸ, ಸ್ಥಿರ ವಿನ್ಯಾಸವನ್ನು ಹೊಂದಬೇಕಾಗಿದ್ರೆ ತನ್ನಲ್ಲಿರ್ತಕ್ಕಂಥ ಸ್ವತಂತ್ರ ಎಲೆಕ್ಟ್ರಾನ್ಗಳನ್ನು ಕಳೆದುಕೊಳ್ಳುತ್ತೆ, ಅಥವಾ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ಳುತ್ತೆ. ಬೇರೊಂದು ಪರಮಾಣು ಅಥವಾ ತನ್ನದೇ ಪರಮಾಣುವೊಂದಿಗೆ ಮಿಲನ ಹೊಂದಿದಾಗ. ಯಾಕೆ ಮಿಲನ ಹೊಂದಬೇಕದು? ಸ್ಥಿರತೆಯನ್ನು ಹೊಂದುವುದಕ್ಕೆ. ಇದೆಲ್ಲ ನೀವು 8, 9ನೇ ತರಗತಿಯಲ್ಲಿ ಎಲೆಕ್ಟ್ರಾನ್ ವಿನ್ಯಾಸ, ಪರಮಾಣು ರಚನೆ ಈ ಭಾಗದಲ್ಲಿ ಇದನ್ನು ನೀವು ಅರ್ಥೈಸಿಕೊಂಡಿದ್ದೀರಿ. ಅಷ್ಟಕ ವಿನ್ಯಾಸ, NS2NP6 ವಿನ್ಯಾಸ, ಅದುವೇ ಜಡ ಅನಿಲಗಳು ಅಂತಲೂ ಕರೀತೇವೆ. 18th ಗ್ರೂಪ್ ಎಲಿಮೆಂಟ್ಸ್, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್. ಈ ಕಾರ್ಬನ್ ಸಹ ಅಷ್ಟಕ ವಿನ್ಯಾಸ ಹೊಂದುವುದಕ್ಕಾಗಿ, ಸ್ಥಿರತೆಯನ್ನು ಹೊಂದುವುದಕ್ಕಾಗಿ ಹಾಗೂ ಎಲ್ಲ ಒಂದು ರೂಪಗಳಲ್ಲಿ ನಮಗೆ ಸಿಗುವುದಕ್ಕಾಗಿ ರಾಸಾಯನಿಕ ಬಂಧವನ್ನು ಹೊಂದುತ್ತೆ. ಎಂಥ ರಾಸಾಯನಿಕ ಬಂಧವನ್ನು ಅದು ಹೊಂದುತ್ತಾ ಇದೆ? ಸಹವೆಲೆನ್ಸಿ ರಾಸಾಯನಿಕ ಬಂಧನ. ಏನು ಈ ಕಾರ್ಬನ್ನಿನ ಸಹವೆಲೆನ್ಸಿ ಬಂಧನ ಅಂದರೆ? ಯಾಕಂದ್ರೆ ರಾಸಾಯನಿಕ ಬಂಧನದಲ್ಲಿ 4-5 ವಿಧಗಳಿದೆ. ಉನ್ನತ ತರಗತಿಗೆ ನೀವು ಹೋದಾಗ ಇನ್ನು ಅನೇಕ ವಿಧಗಳನ್ನು ನೀವು ಅರ್ಥೈಸಿಕೊಳ್ತೀರಿ. ಉದಾಹರಣೆಗೆ ಅಯಾನಿಕ್ ಬಂಧನ, ಸಹವೆಲೆನ್ಸಿ ಬಂಧನ, ಹೈಡ್ರೋಜನ್ ಬಂಧನ, ಲೌಹಿಕ ಬಂಧನ, ಹೀಗೆ ಅನೇಕ ರಾಸಾಯನಿಕ ಬಂಧನಗಳಿದೆ. ನಾವು ತಿಳಿತಾ ಇರ್ತಕ್ಕಂಥ ಕಾರ್ಬನ್ ಇಷ್ಟೊಂದು ವೈವಿಧ್ಯಮಯ ರೂಪದಲ್ಲಿ ನಮಗೆ ಸಿಗಬೇಕಾಗಿದ್ರೆ ಅದು ಸ್ಥಿರತೆಯನ್ನು ಹೊಂದುವುದಕ್ಕೆ ಎಂಥ ಬಂಧನ? ವೆರಿ ಗುಡ್ ಚಿಲ್ಡ್ರನ್, ಅಲ್ಲಿಂದ ಹೇಳ್ತಾ ಇದ್ದೀರಿ ಸಹವೆಲೆನ್ಸಿ ಬಂಧನ. ಈ ಸಹವೆಲೆನ್ಸಿ ಬಂಧನ ಅಂದ್ರೆ ಏನು? ಯಾವುದೇ ಒಂದು ಪರಮಾಣು ಅಷ್ಟಕ ವಿನ್ಯಾಸ ಹೊಂದುವುದಕ್ಕೆ
ತನ್ನದೇ ಆದ ಮತ್ತೊಂದು ಪರಮಾಣುವಿನೊಂದಿಗೆ ಅಥವಾ ಬೇರೊಂದು ಪರಮಾಣುವಿನೊಂದಿಗೆ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತೆ. ಈ ಪದ ಹಂಚಿಕೊಳ್ಳೋದು ತುಂಬ ಇಂಪಾರ್ಟೆಂಟ್. ವಿನಿಮಯ, ಶೇರಿಂಗ್, ಕೇರಿಂಗ್ ಅಂತ ಹೇಳ್ತೀವಿ ನಾವು. ಸೊ ಶೇರಿಂಗ್, ದೇರ್ ಇಸ್ ನೋ ಟೋಟಲ್ ಟ್ರಾನ್ಸ್ಫರ್. ಅದೇ ಅಯಾನಿಕ್ ಬಂಧನ ನೀವು ಗಮನಿಸಿದ್ರೆ ಎಲೆಕ್ಟ್ರಾನ್ಗಳು ಸಂಪೂರ್ಣವಾಗಿ ಕಳ್ಕೊಳ್ಳುತ್ತದು. ಇದರಲ್ಲಿ ಕಳ್ಕೊಳ್ಳೋದಲ್ಲ, ಶೇರಿಂಗ್ ಮಾಡಿಕೊಳ್ಳುತ್ತೆ. ತನಗೆ ಬೇಕಾದಾಗ ಪಡ್ಕೊಳ್ಳುತ್ತೆ, ಮತ್ತೊಂದಕ್ಕೆ ಬೇಕಾದಾಗ ತಾನು ಸಹ ಸಹಾಯಕ್ಕೆ ಹೋಗುತ್ತೆ. ಅದನ್ನೇ ಶೇರಿಂಗ್, ಕೇರಿಂಗ್ ಅಂತೀವಿ ನಾವು. ಸೊ ಕೋವೆಲೆಂಟ್ ಬಾಂಡ್, ಎ ಬಾಂಡ್ ದಟ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಆಟಮ್ಸ್ ಆಫ್ ಸೇಮ್ ಕೈಂಡ್ or of different kind of atoms. In order to get an octet configuration, they share the valency electrons. ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತಾ ಅಷ್ಟಕ ವಿನ್ಯಾಸವನ್ನು ಪಡೆಯುತ್ತೆ ಎರಡು ಪರಮಾಣುಗಳು. ಅವು ಒಂದೇ ರೀತಿಯ ಪರಮಾಣುಗಳಾಗಿರಬಹುದು ಅಥವಾ ವಿವಿಧ ರೀತಿಯ ಪರಮಾಣುಗಳು ಆಗಿರಬಹುದು. ಅಲ್ಲಿ ಅಷ್ಟಕ ವಿನ್ಯಾಸ ಹೊಂದಬೇಕು, ಸ್ಥಿರತೆ ಬರಬೇಕು. ಅದಕ್ಕಾಗಿ ಕಾರ್ಬನ್ ತನ್ನಲ್ಲಿರ್ತಕ್ಕಂತಹ ಸ್ವತಂತ್ರ ಎಲೆಕ್ಟ್ರಾನ್ಗಳನ್ನು ಬೇರೊಂದು ಪರಮಾಣುವಿನಲ್ಲಿರ್ತಕ್ಕಂಥ ಸ್ವತಂತ್ರ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳುತ್ತಾ ಸ್ಥಿರತೆಯನ್ನು ಕಾಪಾಡುತ್ತೆ. ಅದನ್ನೇ ನೀವಿಲ್ಲಿ ಗಮನಿಸ್ತೀರಿ. ಕಾರ್ಬನ್ ಸ್ಥಿರ ಅಷ್ಟಕ ವಿನ್ಯಾಸವನ್ನು ಹೊಂದುವುದಕ್ಕಾಗಿ ಏನ್ ಮಾಡ್ತಾ ಇದೆ, ಮತ್ತೊಂದು ಕಾರ್ಬನ್ ಅಥವಾ ಯಾವುದೇ ಧಾತುವಿನೊಂದಿಗೆ ಎಲೆಕ್ಟ್ರಾನ್ಗಳನ್ನ ಹಂಚಿಕೆಯಿಂದ ಬಂಧನವನ್ನು ಏರ್ಪಡಿಸುತ್ತೆ. ಈ ಹಂಚಿಕೆಯಿಂದ ಏರ್ಪಡಿಸತಕ್ಕಂಥ ಬಂಧನ ಸಹವೆಲೆನ್ಸಿ ಬಂಧನ. ಇದು ಸಾಮಾನ್ಯವಾಗಿ ಸಹವೆಲೆನ್ಸಿ ಬಂಧನ ಅಲೋಹ ಪರಮಾಣುಗಳಲ್ಲಿ ನಡೆಯುತ್ತೆ. ಆಲ್ ನಾನ್ ಮೆಟಲ್ಸ್ ಬಾಂಡ್ ಈಸ್ ಕೋವಲೆಂಟ್ ಬಾಂಡ್. ಇನ್ ಎನಿ ನಾನ್ ಮೆಟಲ್, ಎ ನಾನ್ ಮೆಟಲ್ ವಿತ್ ಎ ನಾನ್ ಮೆಟಲ್ ಈಸ್ ಆಲ್ವೇಸ್ ಎ ಕೋವಲೆಂಟ್ ಬಾಂಡ್. ನೀವು ಇಲ್ಲಿ ಗಮನಿಸ್ತಾ ಇದ್ದೀರಿ ಒಂದು ಉದಾಹರಣೆಯಲ್ಲಿ, ಸಿ ಕಂಬೈನಿಂಗ್ ವಿತ್ ಸಿ ಓನ್ಲಿ. ಇದೇನಿದು ಇಲ್ಲಿ ನೀವು ಗಮನಿಸ್ತೀರಿ, ನಾಲ್ಕೇನದು ಅಷ್ಟಕ ವಿನ್ಯಾಸ ಹೊಂದುವುದಕ್ಕೆ, ಸ್ಥಿರತೆ ಆಗುವುದಕ್ಕೆ. ಅದು ನಿಮಗೆ ಒಂದು ರೀತಿಯಲ್ಲಿ ವಿವರಣೆ ನೀಡಬೇಕಾಗಿದ್ರೆ ಎಲ್ಲರೂ ಸಹ ಇಲ್ಲಿ ಗಮನಿಸಿ. ಕಾರ್ಬನ್ ನೀವು 8-9ನೇ ತರಗತಿಯಲ್ಲಿ ನೀವು ಅಧ್ಯಯನ ಮಾಡಿರ್ತೀರಿ. ಕಾರ್ಬನ್ನ ಪರಮಾಣು ಸಂಖ್ಯೆ 6. ಅದರ ಎಲೆಕ್ಟ್ರಾನ್ ವಿನ್ಯಾಸ ಬರೆಯುವಾಗ 1s2 2s2 2p2 ಬರೀತೇವೆ. ಈಗ ನಾವು ಎಷ್ಟು ಕಾರ್ಬನ್ ಜೊತೆ ಬಾಂಧವ್ಯವನ್ನು ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, 2. ಹಾಗಿದ್ರೆ ಒಂದು ಕಾರ್ಬನ್ನಲ್ಲಿ ಯಾವುದು ಸ್ವತಂತ್ರ ಎಲೆಕ್ಟ್ರಾನ್ಗಳು? ಎರಡನೇ ಕವಚ, ದ ಸೆಕೆಂಡ್ ಶೆಲ್, ಎಲ್ ಶೆಲ್. ಕೆಪಾಸಿಟಿ, ವೆರಿ ಗುಡ್ ಚಿಲ್ಡ್ರನ್, 8. But how much you are seeing here? Only 4. So they are valency electrons, free electrons. So one carbon is having how many free electrons? 4 free electrons. Then how much it needs to get 8 octet configuration? It needs another 4. So what we are seeing here, ಇಲ್ಲಿ ನೋಡ್ತೆ ಮತ್ತೊಂದು ಕಾರ್ಬನ್, ಅದರದ್ದು ಎಷ್ಟಿದೆ? 4 ಇದೆ. ಆದ ಕಾರಣ ಈ 4 ಕಾರ್ಬನ್ ಏನ್ ಗಮನಿಸ್ತಾ ಇದ್ದೀರಿ, ಇದು ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್, ಸ್ವತಂತ್ರ ಎಲೆಕ್ಟ್ರಾನ್. ಅವೆರಡೂ ಸಹ ಶೇರ್ ಮಾಡಿಕೊಳ್ತು, ಒಂದು ಬಂಧನ ಉಂಟಾಯಿತು, ಸ್ಥಿರತೆ ಉಂಟಾಯಿತು. ನೌ ಇಫ್ ಯು ಕಂಬೈನ್ 2 ಕಾರ್ಬನ್ ಆಟಮ್ಸ್, ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ದೇರ್? 4 + 4 8. Then it is stable. It has octet configuration. ಆದ ಕಾರಣ ಈ ಕಾರ್ಬನ್ನಲ್ಲಿ ಈ ಅಷ್ಟಕ ವಿನ್ಯಾಸ ಹೊಂದುವುದಕ್ಕೆ ಕಾರಣ, ಆ ಕಾರ್ಬನ್ ತನ್ನದೇ ಆದ ಕಾರ್ಬನ್ ಪರಮಾಣುವಿನೊಟ್ಟಿಗೆ ವ್ಯಾಲೆನ್ಸಿ ಎಲೆಕ್ಟ್ರಾನ್ಗಳನ್ನು, ಸ್ವತಂತ್ರ ಎಲೆಕ್ಟ್ರಾನ್ಗಳನ್ನು ಹಂಚಿಕೊಳ್ಳೋದ್ರಿಂದ ಅಷ್ಟಕ ವಿನ್ಯಾಸ ಹೊಂದುತ್ತೆ. ಅದುವೇ ಸಹವೆಲೆನ್ಸಿ ಬಂಧನ ಆಗುತ್ತೆ. ಇಂಥ ಕಾರ್ಬನ್ ಸಹವೆಲೆನ್ಸಿ ಬಂಧನದಿಂದಲೇ ನಮಗೆ ಕಾರ್ಬನ್ ಎಲ್ಲ ಕ್ಷೇತ್ರಗಳಲ್ಲಿ ಸಿಕ್ಕಿದೆ. ಇಂಥ ಸಹವೆಲೆನ್ಸಿ ಬಂಧನದ ವಿಧಗಳಿದ್ದಾವೆ. ಯಾಕೆ ನೀವಿಲ್ಲಿ ತಿಳ್ಕೋಬೇಕಂದ್ರೆ ಮುಂದೆ, ಯಾಕೆ 10 ಭಾಗ, 10 ಅಂದ್ರೆ ಏನು? ದಶಾವತಾರ. ಸೊ ವಿಷ್ಣುವಿಗೆ ದಶಾವತಾರ ತಾಳ್ತಾನೆ. ಯಾಕೆ ತಾಳ್ತಾನೆ? ಧರ್ಮ ಸಂಸ್ಥಾಪನೆಗಾಗಿ, ದುಷ್ಟ ಶಿಕ್ಷಣ, ಶಿಷ್ಟ ಸಂರಕ್ಷಣಕ್ಕಾಗಿ.
ಅದೇ ರೀತಿ ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು 10 ಭಾಗಗಳಲ್ಲಿ ನಾವು ತಿಳ್ಕೊಳ್ತೇವೆ. ಈ ಮೊದಲನೇ ಭಾಗದಲ್ಲಿ ಸಹವೆಲೆನ್ಸಿ ಬಂಧನ ಪ್ರಮುಖವಾಗಿರ್ತಕ್ಕಂಥದ್ದು. ಏಕ ಸಹವೆಲೆನ್ಸಿ ಬಂಧ, ನಾವು ಸಹವೆಲೆನ್ಸಿ ಬಂಧನ 3 ರೀತಿಯಲ್ಲಿ ನೋಡ್ತೇವೆ. ಮೊದಲನೇದು ಏಕ ಸಹವೆಲೆನ್ಸಿ ಬಂಧ, ಎರಡನೇದು ದ್ವಿ ಸಹವೆಲೆನ್ಸಿ ಬಂಧ, ಮೂರನೇದು ತ್ರಿ ಸಹವೆಲೆನ್ಸಿ ಬಂಧ. ಮೋನೋ ಕೋವಲೆಂಟ್ ಬಾಂಡ್, ಡೈ ಕೋವಲೆಂಟ್ ಬಾಂಡ್, ಟ್ರೈ ಕೋವಲೆಂಟ್ ಬಾಂಡ್. ಈಗ ಮೋನೋ ಮೀನ್ಸ್ ಏಕ ಸಹವೆಲೆನ್ಸಿ ಬಂಧ. ಉದಾಹರಣೆ ಹೈಡ್ರೋಜನ್, ಕ್ಲೋರಿನ್, ಹೈಡ್ರೋಕ್ಲೋರಿಕ್ ಆಸಿಡ್, ಮೀಥೇನ್, ಅಮೋನಿಯಾ, ವಾಟರ್ ಅಥವಾ ನೀರು H2O. ನಾವು ಒಂದು 2-3 ಉದಾಹರಣೆಯನ್ನ ಇಲ್ಲಿ ನಾವೊಮ್ಮೆ ತಿಳ್ಕೊಳ್ಳೋಣಂತೆ. ತುಂಬ ಪರೀಕ್ಷಾ ದೃಷ್ಟಿಯಿಂದಲೂ ಸಹ ತುಂಬ ಇಂಪಾರ್ಟೆಂಟ್. ಹಾಗೂ ಮುಂದೆ ನೀವು ವಿಜ್ಞಾನ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡಾಗ, ಅದರಲ್ಲೂ ರಾಸಾಯನಶಾಸ್ತ್ರ ಭಾಗವನ್ನು ನೀವು ತೆಗೆದುಕೊಂಡಾಗ ಇದು ನಿಮಗೆ ಬುನಾದಿ ಆಗಿರುತ್ತೆ. ಎಷ್ಟು ಸಂತೋಷ ಆಗ್ತಾ ಇದೆ ಅಂದರೆ ಎಲ್ಲರೂ ಸಹ ಭಾರಿ ಏಕಾಗ್ರತೆಯಿಂದ ಇರುವ ಸ್ಥಳದಲ್ಲೇ ಈ ಪಾಠವನ್ನು ನೀವು ತಿಳ್ಕೊತಾ ಇದ್ದೀರಿ. ವೆರಿ ಗುಡ್ ಸ್ಟೂಡೆಂಟ್ಸ್. ಈಗ ಗಮನಿಸಿ, ಹೈಡ್ರೋಜನ್ ತೆಗೆದುಕೊಳ್ಳೋಣ. H2, Hಗೂ ಮತ್ತು H2ಗೂ ಏನು ವ್ಯತ್ಯಾಸ ಇದೆ? H ಆಟಮ್ ಪರಮಾಣು, H2 ಮಾಲಿಕ್ಯೂಲ್. ಸೊ ಆಟಮ್ is always one, molecule is cluster of atoms, group of atoms. ಪರಮಾಣುಗಳ ಗುಚ್ಛ ಅಣು, ಪರಮಾಣು ಏಕ ಒಂದೇ. ಹಾಗಿದ್ರೆ H ಪರಮಾಣು, ಆ ಪರಮಾಣುವನ್ನ ಸಂಕೇತ ಹೈಡ್ರೋಜನ್ ಎಂಬುದು ಪರಮಾಣು, ಹೈಡ್ರೋಜನ್ ಸಂಕೇತ H. H2 ಎಂಬುದು ಹೈಡ್ರೋಜನ್ ಮಾಲಿಕ್ಯೂಲ್. ಅದರ ಸೂತ್ರ ನೋಡಿ, ಅಣುಗೆ ಸೂತ್ರ ಬಳಸ್ತೇವೆ, ಪರಮಾಣುಗೆ ಸಂಕೇತ. ಆಟಮ್ is being used to represent in the form of symbol, whereas a molecule is represented in the form of formula or formulae. ಇದೆಲ್ಲರೂ ಸಹ ಗಮನಿಸಿರ್ತೀನಿ. ಈಗ ನಾವು ಹೈಡ್ರೋಜನ್ ಹೆಚ್ಚುಗಳು ಎಷ್ಟಿದ್ದಾವೆ ಇಲ್ಲಿ? 2 ಇದ್ದಾವೆ. ದಟ್ ಮೀನ್ಸ್ 1H and 2 another 1H. What is the atomic number of hydrogen? ಹೈಡ್ರೋಜನ್ನ ಪರಮಾಣು ಸಂಖ್ಯೆ ಎಷ್ಟು? 1. ಈ ಹೈಡ್ರೋಜನ್ದು ಏನ್ ಸರ್, ಅದೂ ಹೈಡ್ರೋಜನ್ ಅಲ್ವಾ? ಅದು ಒಂದೇ. ಕರೆಕ್ಟ್ ಸರ್, ನೋಡಿ ಅದು ಒಂದೇ. ಹಾಗಾದ್ರೆ ಎಲೆಕ್ಟ್ರಾನ್ ವಿನ್ಯಾಸ ನಾವು ಬರೆಯೋಣ. 1s1. ವೆರಿ ಗುಡ್ ಸ್ಟೂಡೆಂಟ್ಸ್, ಅಲ್ಲಿಂದನೇ ಹೇಳ್ತಾ ಇದ್ದೀರಿ. ಇದರದ್ದು 1s1. ಹಾಗಾದ್ರೆ ಎಸ್ ಎಂಬುದು ಉಪಕವಚ. ಆ ಎಸ್ ಉಪಕವಚ ಸಾಮರ್ಥ್ಯ ಎಷ್ಟು ಎಲೆಕ್ಟ್ರಾನ್ಗಳಿರಬೇಕು ಸ್ಥಿರತೆಗೆ? 2. ವೆರಿ ಗುಡ್, 2. ನಾನು ತುಂಬಾ ಆಳಕ್ಕೆ ಹೋಗ್ತಾ ಇಲ್ಲ. ಆಬ್ಬಾ ಪ್ರಿನ್ಸಿಪಲ್ ಇದೆ, ಹಂಡ್ಸ್ ರೂಲ್ ಇದೆ, ಇದೆಲ್ಲವೂ ಸಹ ನೀವು ಹಿಂದಿನ ತರಗತಿಯಲ್ಲಿ ಓದಿರ್ತೀರಿ ಪರಮಾಣು ರಚನೆ, ಎಲೆಕ್ಟ್ರಾನ್ಗಳ ಹಂಚಿಕೆಯಲ್ಲಿ. ಸೊ ಎಸ್ ಸಾಮರ್ಥ್ಯ 2. ಹಾಗಿದ್ರೆ ಇಲ್ಲಿ ಎಸ್ ನಲ್ಲಿ ಎಷ್ಟಿದೆ? 1. ಹಾಗಾದ್ರೆ ಅದು ಸ್ಥಿರನಾ? ಇಲ್ಲ. ಹಾಗಾದ್ರೆ ಸ್ವತಂತ್ರ ಎಲೆಕ್ಟ್ರಾನ್ ವಿಇ ಅಂತ ಬರೀತೇನೆ. ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್ ಎಷ್ಟಿದೆ? 1 ಇದೆ. ಈ ಹೈಡ್ರೋಜನ್ ಅಲ್ಲಿ ಎಷ್ಟಿದೆ ವ್ಯಾಲೆನ್ಸಿ ಎಲೆಕ್ಟ್ರಾನ್ಸ್? ಇದರಲ್ಲೂ 1 ಇದೆ. 2 ಹೈಡ್ರೋಜನ್ ಆಗಿರೋದ್ರಿಂದ ನಾನು ಇಲ್ಲಿ ಬರೀತೇನೆ H. 1 ಸ್ವತಂತ್ರ ಎಲೆಕ್ಟ್ರಾನ್ಗೆ 1 ಡಾಟ್. ಇದನ್ನೇ ಲೂಯಿಸ್ ಚುಕ್ಕಿ ಸೂತ್ರ ಅಂತ ಕರೀತೇವೆ. ಲೂಯಿಸ್ ಡಾಟ್ ಫಾರ್ಮುಲಾ ಅಂತ ಕರೀತೇವೆ. ತುಂಬಾ ಇಂಪಾರ್ಟೆಂಟ್ ಪರೀಕ್ಷಾ ದೃಷ್ಟಿಯಿಂದ. ಹೈಡ್ರೋಜನ್ನ ಏಕ ಸಹವೆಲೆನ್ಸಿ ಬಂಧನವನ್ನ ಲೂಯಿಸ್ ಚುಕ್ಕಿ ಸೂತ್ರದಲ್ಲಿ ಬರೆಯಿರಿ. 2 ಮಾರ್ಕು. ಗಮನಿಸ್ತಾ ಇದ್ದೀರಿ, ನಿಮ್ಮ ಕಿಸೆಯಲ್ಲಿ 2 ಮಾರ್ಕ್ ಬಂತು. ನೋಡಿ, ಹೈಡ್ರೋಜನ್, 1 ಹೈಡ್ರೋಜನ್ಗೆ ಒಂದೇ ಸ್ವತಂತ್ರ ಎಲೆಕ್ಟ್ರಾನ್ ಆದ ಕಾರಣ H ಚುಕ್ಕೆ ಇಟ್ವಿ. ಮತ್ತೊಂದು ಹೈಡ್ರೋಜನ್, ಇವೆರಡೂ ಸಹ ಮಿಲನ ಆಗ್ತಾ ಇದೆ. ಇಲ್ಲಿ ಏನ್ ಹೇಳಿದೆ? ಸಹವೆಲೆನ್ಸಿ ಬಂಧ ಅಂದ್ರೆ ಎಲೆಕ್ಟ್ರಾನ್ಗಳು, ಸ್ವತಂತ್ರ ಎಲೆಕ್ಟ್ರಾನ್ಗಳು ವರ್ಗಾವಣೆ ಆಗ್ತಾವ, ಹಂಚ್ಕೊಳ್ತಾವ? ಹಂಚಿಕೊಳ್ತವೆ. ನೋಡಿ, ಹಂಚಿಕೊಳ್ಳೋದ್ರಿಂದ ಸಿಗುವಂತ ಆನಂದ, ಸ್ಥಿರತೆ ಎಷ್ಟಿದೆ. ಒಂದು
ನಿರ್ಜೀವವಾಗಿರ್ತಕ್ಕಂಥ ಪರಮಾಣು ನಮಗೊಂದು ಮೌಲ್ಯ ಕಳಿಸ್ತಾ ಇದೆ. ಯಾವ ಮೌಲ್ಯ? ಹಂಚಿಕೊಂಡು ಬಾಳಿ. ಯಾವುದನ್ನು? ಒಳ್ಳೆಯ ವಿಷಯಗಳನ್ನು ಹಂಚಿಕೊಳ್ಳಿ. ಹಾಗೂ ಇನ್ನೊಬ್ಬರಿಗೆ ದುಃಖವನ್ನು ನೀವೇನು ಮಾಡಬೇಕು? ಅವರ ದುಃಖವನ್ನು ಹೋಗಲಾಡಿಸೋದಕ್ಕೆ ನಿಮ್ಮ ಕೈಲಾಗಿರೋ ಸಹಾಯ ಮಾಡ್ತಕ್ಕಂಥದ್ದು. ನನಗೆ ಸಂಬಂಧಪಟ್ಟಿಲ್ಲ ಅಂತ ನೀನು ಹೋದರೆ ನೀವು ವರ್ಗಾವಣೆ. ಅದರ ಬದಲು ಅವರಿಗೆ ಸಮಾಧಾನ ಹೇಳ್ತಕ್ಕಂಥದ್ದು ಅಥವಾ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಆಗ ನಮ್ಮ ಬಾಂಧವ್ಯ ಗಟ್ಟಿ ಆಗುತ್ತೆ. ಶೇರಿಂಗ್ ಆ್ಯಂಡ್ ಕೇರಿಂಗ್ ಈಸ್ ದ ಮೇನ್ ಎಥಿಕ್ಸ್ ವಿಚ್ ಎ ಹ್ಯೂಮನ್ ಬೀಯಿಂಗ್ ಶುಡ್ ಲರ್ನ್. ಒಂದು ನೆನಪಾಗುತ್ತೆ ಈ ಹಂಚಿಕೊಳ್ಳೋದು ಅಂದ ತಕ್ಷಣ. ಯಾವುದು? ಕಾಗೆ. ಕಾಗೆ ಕಪ್ಪು, ಅದರ ಧ್ವನಿ ಇಂಪೋ ಕಂಪೋ ಸೊಂಪೋ ಗೊತ್ತಿಲ್ಲ. ಆದರೆ ಆ ಕಾಗೆ ಒಂದು ತುಂಡು ಆಹಾರ ಸಿಕ್ಕಿದ್ರೆ ಮೆಲ್ಲಗೋಗಿ ತಿನ್ನೋದಿಲ್ಲ. ಅದು ಕಿರ್ಚುತ್ತೆ, ಶಬ್ದ ಮಾಡುತ್ತೆ, ನನಗೆ ತಿಂಡಿ ಸಿಕ್ಕಿದೆ, ನೀವು ಎಲ್ಲ ಬನ್ನಿ, ಎಲ್ಲರೂ ಹಂಚ್ಕೊಂಡು ತಿನ್ನೋಣ ಅಂತ. ನೀವು ಗಮನಿಸ್ತೀರಿ, ಮಂಗಗಳು ಕಿತ್ತಾಡ್ತವೆ ತಿಂಡಿ ಸಿಕ್ಕಿದಾಗ. ಆದರೆ ಕಾಗೆಗಳು ಇರೋ ತುಂಡನ್ನೇ ನಿಧಾನಕ್ಕೆ ಎಲ್ಲರೂ ಸೇರ್ಕೊಂಡು ತಿಂತಾನೆ ಇರ್ತವೆ. ಹಂಚಿಕೊಳ್ಳೋದು. ಹೀಗೆ ಇಲ್ಲಿ ಸಹ ಈ ಹೈಡ್ರೋಜನ್ ಹಂಚಿಕೊಳ್ತಾ ಇದೆ ಎಲೆಕ್ಟ್ರಾನ್ಗಳನ್ನು. ಯಾವ ರೀತಿ ಅಂದರೆ ನೋಡಿ, ಒಂದು H ಮತ್ತೊಂದು H. ಹೇಗೆ ಅಂತ ಹೇಳಿದ್ರೆ, ಇದಕ್ಕೆ ಯಾರಾದರೂ ವೈರಿಗಳು ಬಂತಂದರೆ ಹೈಡ್ರೋಜನ್ನ ಸಂಹಾರ ಮಾಡೋಕ್ಕೆ ಈ ಹೈಡ್ರೋಜನ್ ಬರುತ್ತೆ ಸಹಾಯ ಮಾಡೋಕ್ಕೆ. ಈ ಹೈಡ್ರೋಜನ್ಗೆ ಯಾರಾದರೂ ಬಂದ್ರಂದರೆ ಸಂಹಾರ ಮಾಡೋಕ್ಕೆ ಈ ಹೈಡ್ರೋಜನ್ ಅದರ ಸಹಾಯಕ್ಕೆ ಹೋಗುತ್ತೆ. ಒಗ್ಗಟ್ಟಿನಲ್ಲಿ ಬಲ ಇದೆ. ಆ ಒಗ್ಗಟ್ಟಾಗಬೇಕಾದ್ರೆ ನಾವೆಲ್ಲ ಒಟ್ಟು ಸೇರಬೇಕು. ಯೂನಿಟಿ ಈಸ್ ಸ್ಟ್ರೆಂತ್ ಅಂತ ಹೇಳ್ತೇವೆ. ನೋಡಿ, ಈಗ ಸ್ಥಿರತೆ ಬಂತ. 1:2 ವಿನ್ಯಾಸ ನೋಡಿ, ಇಲ್ಲಿ ಗಮನಿಸ್ತಾ ಇದ್ದೀರಿ. ಅವಾಗ ಈ ಒಂದು ಹಂಚಿಕೊಳ್ಳೋ ಎಲೆಕ್ಟ್ರಾನ್ಗಳನ್ನು ನೀನು ಮಧ್ಯದಲ್ಲಿ ಬರೆದಿದೆಯಾ. ಎಷ್ಟು ಎಲೆಕ್ಟ್ರಾನ್ಗಳು ಬಂದಿದೆಯಾ? 2 ಎಲೆಕ್ಟ್ರಾನ್. ಆದ ಕಾರಣ 2 ಎಲೆಕ್ಟ್ರಾನ್ಗಳನ್ನು ಹಂಚಿಕೊಂಡಾಗ ಬರ್ತಕ್ಕಂತಹ ಬಂಧನ, ಸಹವೆಲೆನ್ಸಿ ಬಂಧನ ಏಕ, ಒಂದು. ಸೊ ಒಂದೇ ಸಹವೆಲೆನ್ಸಿ ಬಂಧನ ಬರುತ್ತೆ 2 ಎಲೆಕ್ಟ್ರಾನ್ಗಳು ಹಂಚಿಕೊಂಡಾಗ. ಒಂದು ಎಲೆಕ್ಟ್ರಾನ್ ಹೈಡ್ರೋಜನ್ದು, ಮತ್ತೊಂದು ಎಲೆಕ್ಟ್ರಾನ್ ಹೈಡ್ರೋಜನ್. 2 ಎಲೆಕ್ಟ್ರಾನ್ಗಳು ಏಕ ಸಹವೆಲೆನ್ಸಿ ಬಂಧನ. ಎಲ್ಲರಿಗೂ ಸಹ ಇದು ಅರ್ಥ ಆಗಿದೆ ಅನಿಸುತ್ತೆ. ಈಗ ನಾವು ಮತ್ತೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಯಾವುದು? ಹೈಡ್ರೋಜನ್ನು ಒಂದೇ ರೀತಿಯ ಧಾತು, ಕ್ಲೋರಿನ್ ಅಣು ಸಹ ಒಂದೇ ರೀತಿ ಪರಮಾಣುಗಳಿದ್ದಾವೆ. HCl ಅನ್ನು ಗಮನಿಸೋಣ ನಾವೀಗ. ಅದರಲ್ಲಿ ಬೇರೆ ಬೇರೆ ರೀತಿ ಇದ್ದಾವೆ. HCl ತೆಗೆದುಕೊಳ್ಳೋಣ. H ಈಗಾಗಲೇ ನಮಗೆ ಗೊತ್ತಿದೆ, Z = 1 1s1. ಕ್ಲೋರಿನ್ ನಮಗೆ ಗೊತ್ತಾಗ್ತಾ ಇದೆ, Z = ಪರಮಾಣು ಸಂಖ್ಯೆ ಎಷ್ಟು ಕ್ಲೋರಿನ್ದು? 17. ಆಗ ನಾವು ಬರೆಯುವಾಗ 1s2 2s2 2p6 3s2. ಗಮನಿಸಿ ಎಷ್ಟಾಯ್ತು ಈಗ? 3p6 4s1. ನೋಡಿ ಸರಿ ಹೋಯ್ತಾ? 10 12. ನೋಡಿ ಗಮನಿಸಿ, ಸರಿ ಇದೆಯಾ? ತಪ್ಪಿದೆ. ವೆರಿ ಗುಡ್. ನೋಡಿ 12, ನಮ್ಗೆ ಬೇಕಾಗಿದೆ ಎಷ್ಟು? 17. ಹಾಗಿದ್ದಾಗ ನಮಗೆ 17 ಬೇಕು ಅಂತ ಹೇಳಿದ್ರೆ, ಸೊ 17 ಬೇಕು ಅಂತ ಹೇಳಿದ್ರೆ ಎಷ್ಟು ಬರಬೇಕಾಗತ್ತೆ? 3s2 3p5. ಈಗ 17 ಆಯಿತು. ಹೈಡ್ರೋಜನ್ ಪ್ಲಸ್ ಯಾವುದ್ರ ಜೊತೆ ಸಂಯೋಗ ಹೊಂದ್ತಾ ಇದೆ? ಅದು ಕ್ಲೋರಿನ್ ಜೊತೆ ಸಂಯೋಗ ಹೊಂದ್ತಾ ಇದೆ, Cl. ಯಾಕೆ? ಅದು ಬೇರೆ ರೀತಿಯ ಪರಮಾಣು. ಕ್ಲೋರಿನಲ್ಲಿ ಎಷ್ಟಿದ್ದೇವೆ ಸ್ವತಂತ್ರ ಎಲೆಕ್ಟ್ರಾನು? 1ನೇ ಕವಚ. ಯಾವುದು 1ನೇ ಕವಚ? K. ಸೊ K ನಲ್ಲಿ ಸಾಮರ್ಥ್ಯ ಎಷ್ಟು? 2 ಪೂರ್ಣಗೊಂಡಿದೆ. L ಸಾಮರ್ಥ್ಯ ಎಷ್ಟು? 8 ಪೂರ್ಣಗೊಂಡಿದೆ. ನೆಕ್ಸ್ಟ್ 3ನೇ ಕವಚ ಯಾವುದು? M. ಹಾಗಾದರೆ M ನ ಸಾಮರ್ಥ್ಯ ಎಷ್ಟು? 18 ಇರಬೇಕಿತ್ತು. ಆದರೆ ನಮ್ಗೆ ಎಷ್ಟಿದಾವೆ ಅಲ್ಲಿ? 3ನೇ ಕವಚದಲ್ಲಿ 7 ಎಲೆಕ್ಟ್ರಾನ್ಗಳಿರೋದು. ಅದ ಕಾರಣ ಕ್ಲೋರಿನ್ನಲ್ಲಿ 7 1
ಯಾವಾಗಲೂ ಸಹ ಜೋಡಿ ಎಲೆಕ್ಟ್ರಾನುಗಳು ನಾವು ಬರೀಬೇಕಾಗುತ್ತೆ. ಅದಕ್ಕೆ ಮೊದಲು 4 ದಿಕ್ಕಲ್ಲಿ 4 ಹಾಕ್ತೀರಿ. ಇನ್ನು 5, 6, 7 ಇದು ಕ್ಲೋರಿನ್ ಆಯಿತು. ಹೈಡ್ರೋಜನ್ ಕ್ಲೋರಿನ್ ಒಟ್ಟಿಗೆ ಮಿಲನ ಹೊಂದ್ತಾ ಇದೆ, ಹೈಡ್ರೋಜನ್ ಕ್ಲೋರೈಡ್ ಆಗ್ತಾ ಇದೆ. ಹೈಡ್ರೋಜನ್ ಕ್ಲೋರೈಡ್ನಲ್ಲಿ ಏನಾಗ್ತಾ ಇದೆ, ಯಾವುದು ಒಂದು ಎಲೆಕ್ಟ್ರಾನ್ ಜೋಡಿ ಆಗಿಲ್ಲ. ಹೈಡ್ರೋಜನ್ನಲ್ಲಿ ಒಂದೇ ಇದೆ, ಅದಕ್ಕೆ ಜೋಡಿ ಬೇಕು. ಕ್ಲೋರಿನ್ನಲ್ಲಿ ಒಂದೇ ಇದೆ, ಅದಕ್ಕೆ ಜೋಡಿ ಬೇಕು. ಕಾರಣ ಹೈಡ್ರೋಜನ್ ಡಾಟ್ ನೆಕ್ಸ್ಟ್ ನೋಡ್ತೀವಿ ಕ್ಲೋರಿನ್. ನೋಡಿ, ಈಗ ಅಷ್ಟಕ ವಿನ್ಯಾಸ ಆಯಿತು. 1s2 ಹೈಡ್ರೋಜನ್ ಪೂರ್ಣಗೊಳ್ತು. ಕ್ಲೋರಿನ್ ನೋಡಿ NH2 NP6 ವಿನ್ಯಾಸ ಹೊಂದಿತು. ಇಲ್ಲಿ ನಾವು ಇನ್ನೂ ಬರೀಬೇಕಾದ್ರೆ 1s1 ಇಲ್ಲಿ 1s2 2s2 2p6 3s2 3p5 ನಾವೀಗಾಗಲೇ ಅಲ್ಲಿ ಬರೆದಿದ್ದೀವಿ. ಆದರೆ ಇಲ್ಲಿ ವಿನ್ಯಾಸ ಏನಾಗುತ್ತೆ, ಹೈಡ್ರೋಜನ್ 1s2 ಆಯಿತು. ಕ್ಲೋರಿನ್ದು ಏನಾಯಿತು, 1s2 2s2 2p6 3s2 3p6. ಯಾಕೆ, ಅದು ಒಂದು ಎಲೆಕ್ಟ್ರಾನ್ನ ಏನು ಮಾಡ್ತು, ಹೈಡ್ರೋಜನಿಂದ ಅದು ಹಂಚಿಕೊಳ್ತು. ಆದ ಕಾರಣ NH2 NP6 ವಿನ್ಯಾಸ ಬಂತು. ಇಲ್ಲಿ ಸಹ ಇವೆರಡು ಸಂಯೋಜನೆ ಹೊಂದುವಂಥ ಭಾಗದಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ, 2 ಎಲೆಕ್ಟ್ರಾನ್ ಇದೆ. ಸೊ ಇಟ್ ಈಸ್ ಆಲ್ಸೋ H-Cl ಸಿಂಗಲ್ ಕೋವಲೆಂಟ್ ಬಾಂಡ್, ದಟ್ ಈಸ್ ಮೋನೋ ಕೋವಲೆಂಟ್ ಬಾಂಡ್ ಅಂತಲೂ ಕರೀತೇವೆ. ಹಾಗಾದರೆ ಮಿಕ್ಕಿರ್ತಕ್ಕಂಥ ಕ್ಲೋರಿನ್ ಆಗಲಿ ಅಥವಾ ಮೀಥೇನ್, ಅಮೋನಿಯಾ, H2O ನೀವೆಲ್ಲರೂ ಸಹ ಪ್ರಯತ್ನ ಮಾಡ್ತೀರಿ ನಿಮ್ಮ ಬಿಡುವಿನ ವೇಳೆಯಲ್ಲಿ ಎಂಬುದನ್ನು ನಾನು ನಂಬಿದ್ದೇನೆ. ನಾವು ಮುಂದಿನ ಏಕಸಹವೆಲೆನ್ಸಿ ಬಂಧನ ಆಯಿತು, ದ್ವಿಸಹವೆಲೆನ್ಸಿ ಬಂಧನ, ದಟ್ ಮೀನ್ಸ್ ಡೈ ಕೋವಲೆಂಟ್ ಬಾಂಡ್ ಅಂತ ಕರೀತೇವೆ. ಡಬಲ್ ಕೋವಲೆಂಟ್ ಬಾಂಡ್, ಇದಕ್ಕೆ ಉದಾಹರಣೆ ಏನು ಕೊಟ್ಟಿದ್ದೇವೆ, ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಈಥೀನ್ ಹೈಡ್ರೋಕಾರ್ಬನ್ಗಳಲ್ಲಿ ಬರುತ್ತೆ. ಆಲ್ಕೀನ್ಗೆ ಉದಾಹರಣೆ ಈಥೀನ್. ಎತ್ ಟೂ ಕಾರ್ಬನ್ ಆಟಮ್ಸ್, ಅದಕ್ಕೆ ಎತ್ C2 ಇದೆ, ಕಾರಣ ಈಥೀನ್ ಅಂತ ಕರೀತೇವೆ. ಈಗ ನಾವು ಒಂದು ಉದಾಹರಣೆ ತೆಗೆದುಕೊಳ್ಳೋಣ ಅಂತಿಲ್ಲಿ. ಆಕ್ಸಿಜನ್ O2 ಇದೆ. O2 ಅಂದರೆ ಏನು, ಮಾಲಿಕ್ಯೂಲ್, ಆಕ್ಸಿಜನ್ ಮಾಲಿಕ್ಯೂಲ್. ಒಂದು ಆಕ್ಸಿಜನ್ ಏನಂತ ಕರೀತೀರಿ, ಆಟಮ್. ಆದರೆ ಆಕ್ಸಿಜನ್ ಪರಮಾಣುವಿನ ಸಂಖ್ಯೆ ಎಷ್ಟು, 8. ನೋಡಿ, ಈಗ ಎಲೆಕ್ಟ್ರಾನ್ ವಿನ್ಯಾಸ ಬರೆಯೋಣ. 1s2 2s2 2p4 ಎಲೆಕ್ಟ್ರಾನ್ ವಿನ್ಯಾಸ. ಆದರೆ ಎಷ್ಟಿದೆ ಸ್ವತಂತ್ರ ಎಲೆಕ್ಟ್ರಾನ್, ಮತ್ತೊಂದು ಆಕ್ಸಿಜನ್ದು ಅದೇ, ಯಾಕೆಂದರೆ ಆಕ್ಸಿಜನ್ 2 ಆಕ್ಸಿಜನ್ O+O ಅಷ್ಟೇ. ಆಗ ಎರಡನೇ ಕವಚದಲ್ಲಿ ಸಾಮರ್ಥ್ಯ 8, ಆದರೆ ನಮಗಿಲ್ಲಿರೋದು ಎಷ್ಟು ಎಲೆಕ್ಟ್ರಾನ್ಗಳು, 4 + 2 6 ಎಲೆಕ್ಟ್ರಾನ್. ಸೊ 6 ಸ್ವತಂತ್ರ ಎಲೆಕ್ಟ್ರಾನ್ಗಳಿದ್ದಾವೆ ಆಕ್ಸಿಜನಲ್ಲಿ. ಇಂಥ 6 ಸ್ವತಂತ್ರ ಎಲೆಕ್ಟ್ರಾನುಗಳು ಮತ್ತೊಂದು ಆಕ್ಸಿಜನ್ನ 6 ಸ್ವತಂತ್ರ ಎಲೆಕ್ಟ್ರಾನ್ ಒಂದೇ ರೀತಿ ಪರಮಾಣು ಆಗಿರೋದ್ರಿಂದ ನಾನು ಎರಡನ್ನೂ ಕಪ್ಪಲ್ಲೇ ಸೂಚಿಸ್ತಾ ಇದ್ದೇನೆ. ಈ 2 ಆಕ್ಸಿಜನ್ ಸೇರಬೇಕು. ಸೇರುವಾಗ ಏನಾಗ್ತಾ ಇದೆ, ಜೋಡಿ ಎಲೆಕ್ಟ್ರಾನ್ಗಳಿದ್ರೆ ಸ್ಥಿರತೆ. ಹಾಗಾದರೆ ಜೋಡಿ ಎಲೆಕ್ಟ್ರಾನ್ಗಳು ಇಲ್ಲಿಷ್ಟೇ. ಹಾಗಾದರೆ ಉಳಿದಿರ್ತಕ್ಕಂಥ 1ನೇ ಆಕ್ಸಿಜನಲ್ಲಿ ಎಷ್ಟು ಜೋಡಿ ಎಲೆಕ್ಟ್ರಾನ್ಗಳಿಲ್ಲ, 2ಕ್ಕಿಲ್ಲ. ಇನ್ನೊಂದು ಆಮ್ಲಜನಕ ತೆಗೆದುಕೊಳ್ತೇನೆ. ಇಲ್ಲಿ ಸಹ ಜೋಡಿ ಎಲೆಕ್ಟ್ರಾನ್ಗಳಿರ್ತಕ್ಕಂಥದ್ದು 2 ಜೋಡಿನೇ, ಇನ್ನೆರಡು ಎಲೆಕ್ಟ್ರಾನುಗಳು ಇಲ್ಲ. ನೋಡಿ, ಈಗ ನಾವು ನೋಡ್ತಕ್ಕಂತಹ ಆಕ್ಸಿಜನ್ ಪರಮಾಣು ಮತ್ತೊಂದು ಆಕ್ಸಿಜನ್ ಪರಮಾಣು ಅವುಗಳ ಮಧ್ಯೆ ಇರುವಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿದೆ, 4 ಇದೆ. ಹಾಗಿದ್ರೆ
4 ಎಲೆಕ್ಟ್ರಾನುಗಳು ಸೇರಿಕೊಂಡಾಗ ಬರುವಂಥ ಬಂಧನ ದ್ವಿಸಹವೆಲೆನ್ಸಿ ಬಂಧನ. ಇದು ದ್ವಿಸಹವೆಲೆನ್ಸಿ ಬಂಧನ. One oxygen atom combines with another oxygen atom by double covalent bond. ದ್ವಿಸಹವೆಲೆನ್ಸಿ ಬಂಧನ. ಸೊ ಇದೆಲ್ಲರಿಗೂ ಸಹ ಇದು ಅರ್ಥ ಆಯ್ತು ಅನಿಸುತ್ತೆ. ಈಗ ನಾವು ಇನ್ನೊಂದು ನೋಡೋಣ. ಕಾರ್ಬನ್ ಡೈಆಕ್ಸೈಡ್, ಇದರಲ್ಲಿ ಏನಾಗ್ತಾ ಇದೆ? 2 ರೀತಿ ಪರಮಾಣುಗಳಿದೆ. ಒಂದು ಕಾರ್ಬನ್ ಇದೆ, ನೋಡೋಣ. ಕಾರ್ಬನ್ ಮೊದಲನೇದು ಸಿ ಕಾರ್ಬನ್. ಈಗಾಗಲೇ ಗೊತ್ತಿದೆ ಕಾರ್ಬನ್ ಪರಮಾಣು ಸಂಖ್ಯೆ ಎಷ್ಟು? 6. ಎಲೆಕ್ಟ್ರಾನ್ ವಿನ್ಯಾಸ 1s2 2s2 2p2. ಆಕ್ಸಿಜನ್ ಆಮ್ಲಜನಕದ ನೋಡೋಣ. ಓ, ಈಗಾಗಲೇ ಗೊತ್ತಿದೆ ಪರಮಾಣು ಸಂಖ್ಯೆ Z is equal to N2. 1s2 2s2 2p4. ಹಾಗಿದ್ದಾಗ ಕಾರ್ಬನ್ಗೆ ಹೋದರೆ ಎಷ್ಟಿದೆ ಸ್ವತಂತ್ರ ಎಲೆಕ್ಟ್ರಾನು? 4. 1 2 3 4. ಕರೆಕ್ಟ್. ಈ ಕಾರ್ಬನ್ ಯಾವುದರೊಟ್ಟಿಗೆ ಸೇರ್ತಾ ಇದೆ? ಆಮ್ಲಜನಕದೊಟ್ಟಿಗೆ ಸೇರ್ತಾ ಇದೆ. ಆಮ್ಲಜನಕದ ಈಗಾಗಲೇ ಗೊತ್ತಾಗಿದೆ ಎಷ್ಟಿದೆ ಸ್ವತಂತ್ರ ಎಲೆಕ್ಟ್ರಾನು? 6 2 3 4 5 6. ಆದರೆ ಎಷ್ಟು ಆಮ್ಲಜನಕದೊಟ್ಟಿಗೆ ಸೇರ್ತಾ ಇದೆ? 2 ಆಮ್ಲಜನಕ. ಸೊ ನಾನು ಏನು ಮಾಡ್ತೀನಿ, ಇಲ್ಲೊಂದು ಬ್ರ್ಯಾಕೆಟ್ ಹಾಕ್ತೀನಿ, ಇಲ್ಲಿ 2 ಅಂತ ಬರಿತೀನಿ. 2 ಆಮ್ಲಜನಕ. ಹಾಗಿದ್ರೆ ಒಂದು ಆಮ್ಲಜನಕದಲ್ಲಿ ಎಷ್ಟಿದ್ದಾವೆ? 2 ಇದೆ. 2 ಆಮ್ಲಜನಕ ಆದರೆ 4. ಆದ ಕಾರಣ ಈ ಬಂಧನ ನೋಡಿ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಕಾರ್ಬನ್ನ ಮಧ್ಯೆ ಬರೆಯೋಣ ಸಿ. 4 ಜೋಡಿ ಇಲ್ಲ, ಆದ ಕಾರಣ ಇಲ್ಲೆರಡು ಬರೆದು ಬಿಡ್ತೀನಿ, ಇಲ್ಲೆರಡು ಬರೀತೀನಿ. ನಮಗೊಂದು ರೀತಿ ರಂಗೋಲಿ ಥರ ಕಾಣಿಸುತ್ತೆ ಚುಕ್ಕೆಗಳು. ಲೂಯಿಸ್ ಚುಕ್ಕೆ ಸೂತ್ರ. ನೆಕ್ಸ್ಟ್ ನಾವೇನು ಮಾಡೋಣ? ಆಮ್ಲಜನಕಕ್ಕೆ ಹೋಗೋಣ. ನೋಡಿ, ಆಮ್ಲಜನಕ, ಇಲ್ಲಿ ಆಮ್ಲಜನಕ ಬರೀತೇನೆ. ಜೋಡಿ ಇಲ್ಲದೆ ಇರೋವನ್ನೇನು ಮಾಡೋಣ? ಕಾರ್ಬನ್ಗೆ ಸೇರಿಸೋಣ. ಜೋಡಿ ಇರೋದು ನೋಡಿ, ಚುಕ್ಕಿ ಸೂತ್ರದಲ್ಲಿ ಎಷ್ಟು ಸ್ಪಷ್ಟವಾಗಿ ನಮಗೆ ಕಾಣಿಸ್ತಾ ಇದೆ ನೋಡಿ. ಈಗ ಆಮ್ಲಜನಕ 4 4 8. ಇದು ಸಹ ಅಷ್ಟಕ ವಿನ್ಯಾಸ ಹೊಂದಿತು. ಇಲ್ಲಿ ಆಮ್ಲಜನಕ ಅಷ್ಟಕ ವಿನ್ಯಾಸ ಹೊಂದಿತು. ಕಾರ್ಬನ್ಗೆ ನೋಡೋಣ. ಕಾರ್ಬನ್ ಸಹ ಅಷ್ಟಕ ವಿನ್ಯಾಸ ಹೊಂದಿತು. ನೋಡಿ, ಗಮನಿಸಿ, ಇಲ್ಲಿ ಅಷ್ಟಕ ವಿನ್ಯಾಸ ಹೊಂದಿತು. ಆದರೆ ಈ ಅಷ್ಟಕ ವಿನ್ಯಾಸದಲ್ಲಿ ಏನಾಗ್ತಾ ಇದೆ ನೋಡಿ, ಆಮ್ಲಜನಕ ಕಾರ್ಬನ್ ನಡುವೆ ಎಷ್ಟು ಎಲೆಕ್ಟ್ರಾನ್ಗಳಿದೆ? 4. ಆದ ಕಾರಣ ಯಾವ ಬಂಧ? ದ್ವಿಬಂಧ. ಅದೇ ರೀತಿ ಈ ಕಡೆ ಆಮ್ಲಜನಕ ಮತ್ತು ಕಾರ್ಬನ್ ಒಟ್ಟಿಗೆ ಗಮನಿಸ ದ್ವಿಬಂಧ. ಆದ ಕಾರಣ ದ್ವಿಸಹವೆಲೆನ್ಸಿ ಬಂಧ. ಆಮ್ಲಜನಕ, ಕಾರ್ಬನ್ ಡೈಆಕ್ಸೈಡ್, ಇನ್ನು ಈಥೀನ್ C2H4. ಇದನ್ನು ನೀವು ಪ್ರಯತ್ನ ಮಾಡಿ. ನೆಕ್ಸ್ಟ್ ನಾವು ನೋಡೋಣ ತ್ರಿಸಹವೆಲೆನ್ಸಿ ಬಂಧ. ತ್ರಿಸಹವೆಲೆನ್ಸಿ ಬಂಧ ನೈಟ್ರೋಜನ್ ಮಾಲಿಕ್ಯೂಲ್ N2, ಈಥೈನ್ C2H2 ಅಥವಾ ಅಸಿಟಲೀನ್ ಅಂತಲೂ ಕರಿತೇವೆ. ಅದರಲ್ಲಿ ನಾವೀಗ ಮೊದಲಿಗೆ ನೋಡೋಣ, ನೈಟ್ರೋಜನ್ ತೆಗೆದುಕೊಳ್ಳೋಣ. N2 ಅಂದರೆ ಎಷ್ಟು ನೈಟ್ರೋಜನ್? N+N. ಎನ್ನಿನ ಪರಮಾಣು ಸಂಖ್ಯೆ Z ಈಕ್ವಲ್ಸ್ ಎಷ್ಟು? 7. ಈಗಾಗಲೇ ನೀವೇ ಅಲ್ಲಿ ಬರೀತಾ ಇದ್ರಿ ಎಲೆಕ್ಟ್ರಾನ್ ವಿನ್ಯಾಸವನ್ನು. ವೆರಿ ಗುಡ್ ಸ್ಟೂಡೆಂಟ್ಸ್. 1s2 2s2 2p3. ಹಾಗಿದ್ರೆ ಎಷ್ಟು ಸ್ವತಂತ್ರ ಎಲೆಕ್ಟ್ರಾನುಗಳು? 5. ಪರ್ಫೆಕ್ಟ್ ಆನ್ಸರ್. 3 4 5 ಪ್ಲಸ್ ಇನ್ನೊಂದು ನೈಟ್ರೋಜನ್ದು, ಅದು ಸಹ 5 ಬರುತ್ತೆ ಸ್ವತಂತ್ರ ಎಲೆಕ್ಟ್ರಾನುಗಳು.
ಹಾಗಾದರೆ ಇದು ಸ್ಥಿರತೆ ಹೊಂದಬೇಕಾದ್ರೆ ಒಂದೊಂದು ಎಲೆಕ್ಟ್ರಾನ್ ಇರೋದನ್ನು ಮಧ್ಯಕ್ಕೆ ತರ್ತೇವೆ, ಆವಾಗ ನಮಗೆ ಸಿಗ್ತಕ್ಕಂಥ ಜೋಡಿ ಇರುವಂಥನ್ನು ಅದರ ಭಾಗದಲ್ಲಿ ಇಡ್ತೇವೆ. ಈಗ ನಮಗೆ ಸಿಗ್ತಾ ಇದೆ ನೈಟ್ರೋಜನ್ 6+2 ಎಷ್ಟಾಯಿತು? 8, 8. ಇದರಲ್ಲಿ ಸಹ ನೈಟ್ರೋಜನ್ 6+2 ಎಷ್ಟಾಯಿತು? 6+2 8. ಹಾಗಾದರೆ ನೈಟ್ರೋಜನ್, ಒಂದು ನೈಟ್ರೋಜನ್ ಪರಮಾಣು ಮತ್ತೊಂದು ನೈಟ್ರೋಜನ್ ಪರಮಾಣು ಸೇರಿದಾಗ ಆಗ್ತಕ್ಕಂಥ ನೈಟ್ರೋಜನ್ ಅಣುವಿನ ನಡುವೆ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿದೆ? 6. ಆದ ಕಾರಣ ಎರಡು ಪರಮಾಣುಗಳ ನಡುವೆ ಬಾಂಧವ್ಯವು 6 ಎಲೆಕ್ಟ್ರಾನ್ಗಳಲ್ಲಿ ಉಂಟಾಯ್ತಂದ್ರೆ ಅದು ತ್ರಿಸಹವೆಲೆನ್ಸಿ ಬಂಧ. ಅದೇ ರೀತಿ ಈಥೈನ್, ಇದನ್ನ ನೀವೇ ಪ್ರಯತ್ನ ಮಾಡ್ತೀರಿ ಎಂಬುದನ್ನು ಭಾವಿಸ್ತೇನೆ. ಹಾಗೂ ನೀವೆಲ್ಲರೂ ಸಹ ಅದನ್ನು ಸ್ಪಷ್ಟವಾಗಿ ಸರಿಯಾಗಿ ಸಹ ನೀವು ಮಾಡುವುದಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಎಲ್ಲರೂ ಸಹ ಭಾರಿ ಏಕಾಗ್ರತೆಯಿಂದ ಇದನ್ನ ಆಲಿಸ್ತಾ ಇದ್ದೀರಿ ಹಾಗೂ ಬರ್ಕೊಂತಾ ಇದ್ದೀರಿ. ತ್ರಿಸಹವೆಲೆನ್ಸಿ ಬಂಧ. ಹಾಗಾದ್ರೆ ಏಕಸಹವೆಲೆನ್ಸಿ ಬಂಧದಲ್ಲಿ ಎರಡು ಪರಮಾಣುಗಳ ನಡುವೆ ಎಷ್ಟು ಎಲೆಕ್ಟ್ರಾನ್ ಇರುತ್ತೆ? ಯಾರೋ ಕೈ ಎತ್ತುತ್ತಾ ಇದ್ದಾರೆ ಅಲ್ಲಿ. ಕರೆಕ್ಟ್, 2 ಎಲೆಕ್ಟ್ರಾನ್. ಆಗದು ಯಾವ ಬಂಧ? ಏಕಸಹವೆಲೆನ್ಸಿ ಬಂಧ. ದ್ವಿಸಹವೆಲೆನ್ಸಿ ಬಂಧ ಯಾರಲ್ಲಿ ಕೈಯಲ್ಲೇ ತೋರಿಸ್ತಾ ಇದ್ದಾರೆ ಹೀಗೆ 4. ಕರೆಕ್ಟ್, ಚತುರ್ದಿಕ್ಕುಗಳು 4 ಎಲೆಕ್ಟ್ರಾನ್ಗಳಿರ್ತವೆ ಎರಡು ಪರಮಾಣುಗಳ ನಡುವೆ. ಅದು ಒಂದೇ ರೀತಿ ಪರಮಾಣು ಆಗಿರ್ಬೋದು ಅಥವಾ ಬೇರೆ ರೀತಿ ಪರಮಾಣು ಆಗಿರ್ಬೋದು. ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ, ಸಹವೆಲೆನ್ಸಿ ಬಂಧ ಯಾವ ರೀತಿಯ ಪರಮಾಣುಗಳಲ್ಲಿ ಆಗ್ತಾ ಇದೆ? ಅಲೌಹಿಕ ಪರಮಾಣುಗಳ ನಡುವೆ ಮಾತ್ರನೇ. ಡೋಂಟ್ ಟೇಕ್ ಮೆಟಲ್ಸ್ ಫಾರ್ ಕೋವಲೆಂಟ್ ಬಾಂಡ್. ಎ ಮೆಟಲ್ ವಿತ್ ಎ ನಾನ್ ಮೆಟಲ್ ಈಸ್ ಆಲ್ವೇಸ್ ಅಯಾನಿಕ್ ಬಾಂಡ್. Metal with metal is a metallic bond, but a non-metal with a non-metal always forms covalent bond, and such compounds are covalent compounds. ಹಾಗಾದರೆ ಹೇಳಿದೆ, ಏಕಸಹವೆಲೆನ್ಸಿ ಬಂಧ 2 ಎಲೆಕ್ಟ್ರಾನ್ಗಳಿರ್ತವೆ ಎರಡು ಪರಮಾಣುಗಳ ನಡುವೆ. ಎಂಥ ಪರಮಾಣುಗಳು? ಅಲೌಹಿಕ ಪರಮಾಣುಗಳ ನಡುವೆ. ದ್ವಿಸಹವೆಲೆನ್ಸಿ ಬಂಧ 4 ಎಲೆಕ್ಟ್ರಾನ್ಗಳಿರ್ತವೆ ಎರಡು ಅಲೌಹಿಕ ಪರಮಾಣುಗಳ ನಡುವೆ. ಅದೇ ತ್ರಿಸಹವೆಲೆನ್ಸಿ ಬಂಧ 2 ಪರಮಾಣುಗಳ ನಡುವೆ ಎಷ್ಟು ಎಲೆಕ್ಟ್ರಾನ್ಗಳಿರ್ತವೆ? 6 ಎಲೆಕ್ಟ್ರಾನ್ಗಳು ಇರ್ತವೆ. ಹಾಗಿದ್ರೆ ಎಲ್ಲರ ಕಿಸೆಯಲ್ಲಿ 2 ಮಾರ್ಕ್ ಖಚಿತ ಎಂದುದು ನಾನು ನಂಬಿದ್ದೇನೆ. ಯಾಕಂದ್ರೆ ನೀವು ಇದನ್ನೆಲ್ಲ ಇವಾಗ ಮತ್ತೊಮ್ಮೆ ಬಿಡುವಿನ ವೇಳೆಯಲ್ಲಿ ನೀವು ಇದನ್ನ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಹಾಗೆ ನೀವು ಸಹ ಪ್ರಯತ್ನ ಮಾಡ್ತೀರಿ ಎಂಬುದನ್ನು ನಾನು ನಂಬಿದ್ದೇನೆ. ಈಗ ನಾವು ನೋಡೋಣ ಇಂಥ ಒಂದು ಸಹವೆಲೆನ್ಸಿ ಬಂಧ, ಏಕ ಸಹವೆಲೆನ್ಸಿ ಬಂಧ. ಗಮನಿಸ್ತಾ ಇದ್ದೀರಿ, ಹೈಡ್ರೋಜನ್ ಪರಮಾಣುವಿನೊಂದಿಗೆ ಎಷ್ಟು ಎಲೆಕ್ಟ್ರಾನ್ಗಳಿದೆ? ಹೈಡ್ರೋಜನ್ ಪರಮಾಣುಗಳ ನಡುವೆ 2 ಎಲೆಕ್ಟ್ರಾನ್. ಇದು ಏಕ ಸಹವೆಲೆನ್ಸಿ ಬಂಧ. ನೆಕ್ಸ್ಟ್ ನೋಡ್ತಾ ಇದ್ದೀರಿ, ಇದು ಸಹ ಎಷ್ಟನೇ ಸಹವೆಲೆನ್ಸಿ ಬಂಧ? ವೆರಿ ಗುಡ್ ಸ್ಟೂಡೆಂಟ್ಸ್, ಇದು ಏಕ ಸಹವೆಲೆನ್ಸಿ ಬಂಧನೆ. ಒಂದೇ ಕಾರ್ಬನ್ ಇದೆ. ಎಷ್ಟು ಹೈಡ್ರೋಜನ್ಗಳಿದ್ದಾವೆ? 4. ಆದರೆ ಆ ಕಾರ್ಬನ್ ಮತ್ತು ಹೈಡ್ರೋಜನ್ ನಡುವೆ ಇರ್ತಕ್ಕಂಥ ಎಲೆಕ್ಟ್ರಾನ್ಗಳ ಸಂಖ್ಯೆ 2 ಇದೆ. ಇದು ಸಹ ಏಕ ಸಹವೆಲೆನ್ಸಿ ಬಂಧ. ಇದು ಯಾವ ರೀತಿ ಬಂಧ? ವೆರಿ ಗುಡ್ ಸ್ಟೂಡೆಂಟ್ಸ್, ದ್ವಿಸಹವೆಲೆನ್ಸಿ ಬಂಧ. ಆಕ್ಸಿಜನ್ ನಡುವೆ. ಇದನ್ನ ಎಲೆಕ್ಟ್ರಾನ್ ಚುಕ್ಕಿ ಸೂತ್ರ ಅಂತ ಕರೀತೇವೆ. ನೆಕ್ಸ್ಟ್ ಗಮನಿಸ್ತಾ ಇದ್ದೀರಿ, ಇದು ಸಹ ದ್ವಿಸಹವೆಲೆನ್ಸಿ ಬಂಧ. ಯಾಕೆ ದ್ವಿಸಹವೆಲೆನ್ಸಿ ಬಂಧ? ಇಲ್ಲಿ ನಾನು ಎಲೆಕ್ಟ್ರಾನ್ ಚುಕ್ಕಿ ಬರ್ದಿಲ್ಲ, 2 ಅಡ್ಡಗೆರೆಗಳನ್ನು ಹಾಕಿದ್ದೇನೆ. 2 ಅಡ್ಡಗೆರೆ ಅಂದರೆ ಒಂದು ಅಡ್ಡಗೆರೆ ಎಷ್ಟು ಎಲೆಕ್ಟ್ರಾನು? 2 ಎಲೆಕ್ಟ್ರಾನ್. 2 ಅಡ್ಡಗೆರೆ 4 ಎಲೆಕ್ಟ್ರಾನ್. ನೆಕ್ಸ್ಟ್ ನೋಡ್ತಾ ಇದ್ದೀನಿ, ನೈಟ್ರೋಜನ್ ಪರಮಾಣು ಜೊತೆ ನೈಟ್ರೋಜನ್ ಪರಮಾಣು ಮಧ್ಯದಲ್ಲಿ ಎಷ್ಟಿದ್ದಾವೆ? 3. ಯಾವುದು? ಅಡ್ಡನಾಮ. ಆ 3 ಅಡ್ಡನಾಮ, ಒಂದೊಂದು ಅಡ್ಡನಾಮ ಎಷ್ಟೆಷ್ಟು ಎಲೆಕ್ಟ್ರಾನು? 2 ಎಲೆಕ್ಟ್ರಾನ್. ಅಲ್ಲಿಗೆ ಎಷ್ಟು ಎಲೆಕ್ಟ್ರಾನ್ ಇರ್ತವೆ ತ್ರಿಸಹವೆಲೆನ್ಸಿ ಬಂಧನದಲ್ಲಿ? ಟ್ರಿಪಲ್ ಕೋವಲೆಂಟ್ ಬಾಂಡ್ 3. ನೋಡಿ ಇಲ್ಲಿ ಗಮನಿಸ್ತಾ ಇದ್ದೀರಿ, ಇಲ್ಲಿ ಸಹ ಆಲ್ಕೈನ್ಸ್ ಬರುತ್ತೆ. ಹೈಡ್ರೋಕಾರ್ಬನ್ಸ್ಗಳ ಭಾಗವನ್ನು ನಾವು ಅಭ್ಯಾಸ ಮಾಡುವಾಗ ಇದನ್ನು ತಿಳಿಸ್ತೇನೆ.
ಇಲ್ಲಿ ಕೇವಲ ಎಲೆಕ್ಟ್ರಾನ್ ಚುಕ್ಕಿ ಸೂತ್ರವನ್ನು ನೀವು ಗಮನಿಸಿ. ಇಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಕಾರ್ಬನ್ ನಡುವೆ ಇರ್ತಕ್ಕಂತಹ ಎಲೆಕ್ಟ್ರಾನ್ಗಳ ಸಂಖ್ಯೆ ಎಷ್ಟಿದೆ ಅಂತ ನೋಡಿ, 6. ಅಲ್ಲಿಗೆ 3 ಸಹವೆಲೆನ್ಸಿ ಬಂಧ. ಮುಂದಿನ ಒಂದು ಭಾಗವನ್ನು ನಾವು ಗಮನಿಸ್ತೇವೆ, ಸಹವೆಲೆನ್ಸಿ ಸಂಯುಕ್ತಗಳ ಲಕ್ಷಣಗಳು. ಹಾಗಿದ್ರೆ ಈ ಸಹವೆಲೆನ್ಸಿ ಬಂಧನವನ್ನು ಉಂಟು ಮಾಡಿಕೊಂಡಿರ್ತಕ್ಕಂತಹ ಯಾವುದೇ ಅಲೌಹಿಕ ಸಂಯುಕ್ತಗಳಲ್ಲಿ ಯಾವ ಲಕ್ಷಣಗಳಿರ್ತವೆ? ದ್ರವ ಮತ್ತು ಅನಿಲ ರೂಪದಲ್ಲಿ ಅವು ಇರ್ತವೆ. ತುಂಬ ವಿರಳ ಅಥವಾ ಅಪರೂಪವಾಗಿ ಘನರೂಪದಲ್ಲಿರ್ತವೆ ಹಾಗೂ ನೀರಿನಲ್ಲಿ ಕರಗುವುದಿಲ್ಲ. ದ್ರವನ ಬಿಂದು ಮತ್ತು ಕುದಿಯುವ ಬಿಂದು ಕಡಿಮೆ ಇರುತ್ತೆ. ವಿದ್ಯುತ್ ಅವಾಹಕಗಳು ಸಾವಯವ ದ್ರಾವಕಗಳಲ್ಲಿ ಮಾತ್ರ ಕರಗುತ್ತವೆ. ದೇ ಆರ್ ಸಾಲ್ಯುಬಲ್ ಇನ್ ಆರ್ಗ್ಯಾನಿಕ್ ಸಾಲ್ವೆಂಟ್ಸ್. ಉದಾಹರಣೆ ನೋಡಿ, ಗ್ಲೂಕೋಸ್, ಯೂರಿಯಾ, ಬೆನ್ಝೀನ್, ಕಾರ್ಬನ್ ಡೈಸಲ್ಫೇಟ್, ಆಲ್ಕೋಹಾಲ್ ಇವೆಲ್ಲವೂ ಸಹ ಸಹವೆಲೆನ್ಸಿ ಸಂಯುಕ್ತಗಳಿಗೆ ಉದಾಹರಣೆಗಳಾಗಿದೆ ಹಾಗೂ ಅದರ ಲಕ್ಷಣಗಳು ಸಹ ಇದು. ನಾವು ಗಮನಿಸೋಣ. ಮುಂದಿನ ಸಹವೆಲೆನ್ಸಿ ಹಾಗೂ ಅಯಾನಿಕ ಸಂಯುಕ್ತಗಳ ವ್ಯತ್ಯಾಸ ನೋಡಿದ್ರೆ ಭೂಮಿ ಆಕಾಶದ ಥರ, ತುಂಬ ವಿರುದ್ಧ ವ್ಯತ್ಯಾಸ. ನೋಡಿ ಇಲ್ಲಿ ಗಮನಿಸ್ತೀರಿ, ಅಯಾನಿಕ ಸಂಯುಕ್ತಗಳು ಸಾಮಾನ್ಯವಾಗಿ ಘನರೂಪದಲ್ಲಿರ್ತವೆ. ಆದರೆ ಸಹವೆಲೆನ್ಸಿ ಸಂಯುಕ್ತಗಳು ಘನ, ತುಂಬ ವಿರಳ ಆದರೂ ಇರ್ತವೆ. ದ್ರವ ಮತ್ತು ಅನಿಲ ರೂಪ 3 ರೂಪಗಳಲ್ಲಿ ಸಿಗ್ತವೆ. ಅಯಾನಿಕ ಸಂಯುಕ್ತಗಳು ಉನ್ನತ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು, ಹೈ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ಸಹವೆಲೆನ್ಸಿ ಸಂಯುಕ್ತಗಳು ಕಡಿಮೆ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು, ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್. ನೀರಿನಲ್ಲಿ ಕರಗ್ತವೆ ಅಯಾನಿಕ ಸಂಯುಕ್ತಗಳು, ಆದರೆ ಸಾವಯವ ದ್ರಾವಕದಲ್ಲಿ ಕರಗುತ್ತವೆ ಸಹವೆಲೆನ್ಸಿ ಸಂಯುಕ್ತಗಳು. ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳು, ವೆರಿ ಇಂಪಾರ್ಟೆಂಟ್. ಅಯಾನಿಕ ಸಂಯುಕ್ತಗಳು, ಸೋಡಿಯಂ ಕ್ಲೋರೈಡ್ ಉಪ್ಪು, ಘನರೂಪದಲ್ಲಿ ಸೋಡಿಯಂ ಕ್ಲೋರೈಡ್ ತಗೊಂಡ್ರೆ ವಿದ್ಯುತ್ ಶಕ್ತಿ ಹಾಯಿಸಲ್ಲ. ಅದೇ ಅದು ನೀರಿನಲ್ಲಿ ಕರಗಿಸಿ ನೀನು ವಿದ್ಯುತ್ ಶಕ್ತಿ ಹಾಯಿಸು, ಅದು ವಿದ್ಯುತ್ ಶಕ್ತಿ ಹಾಯಿಸುತ್ತೆ. ಕಾರಣ ಅಯಾನುಗಳಾಗಿ ಡಿಸೋಸಿಯೇಟ್ ಆಗ್ತವೆ, ವಿಭಜನೆ ಹೊಂದುತ್ತವೆ. ಅಯಾನಿಕ ಸಂಯುಕ್ತಗಳು ದ್ರಾವಣ ಸ್ಥಿತಿಯಲ್ಲಿ ವಿದ್ಯುತ್ ವಾಹಕಗಳು, ಇವು ವಿದ್ಯುತ್ ಅವಾಹಕಗಳು. ಅಯಾನಿಕ ಸಂಯುಕ್ತಗಳು ರಾಸಾಯನಿಕ ಕ್ರಿಯೆಯು ವೇಗವಾಗಿರುತ್ತೆ, ಆದರೆ ಸಹವೆಲೆನ್ಸಿ ಸಂಯುಕ್ತಗಳು ರಾಸಾಯನಿಕ ಕ್ರಿಯೆ ನಿಧಾನವಾಗಿರುತ್ತೆ. ಅಯಾನಿಕ ಸಂಯುಕ್ತಗಳಲ್ಲಿ ಅಯಾನುಗಳು ಉತ್ಪತ್ತಿ ಆಗ್ತವೆ, ಆದರೆ ಸಹವೆಲೆನ್ಸಿ ಸಂಯುಕ್ತಗಳಲ್ಲಿ ಅಣುಗಳು ಉತ್ಪತ್ತಿ ಆಗ್ತವೆ, ಅದಕ್ಕೆ ಅವು ವಿದ್ಯುತ್ ಶಕ್ತಿ ಹಾಯಿಸೋದಿಲ್ಲ. ಅಯಾನಿಕ ಸಂಯುಕ್ತಗಳು ಎಲೆಕ್ಟ್ರಾನ್ಗಳ ವರ್ಗಾವಣೆಯಾಗುತ್ತೆ, ವೆರಿ ಇಂಪಾರ್ಟೆಂಟ್ ಇದು. ಇನ್ ಆಲ್ ಅಯಾನಿಕ್ ಕಾಂಪೌಂಡ್ಸ್ electron transfer, totally it will lose or totally it will gain. But in ಸಹವೆಲೆನ್ಸಿ ಕೋವಲೆಂಟ್ ಅಥವಾ ಸಹವೆಲೆನ್ಸಿ ಸಂಯುಕ್ತಗಳಲ್ಲಿ ಏನಾಗ್ತಾ ಇದ್ದಾವೆ? ಎಲೆಕ್ಟ್ರಾನ್ಗಳ ಹಂಚಿಕೆ ಆಗ್ತಾ ಇದೆ. ಇಟ್ ಈಸ್ ಶೇರಿಂಗ್ ಆಫ್ ಎಲೆಕ್ಟ್ರಾನ್ಸ್. ದೇರ್ ಇಸ್ ನೋ ಟ್ರಾನ್ಸ್ಫರ್, ನೋ ಲಾಸ್, ನೋ ಗೇನ್. ವೆನ್ ರಿಕ್ವೈರ್ಡ್ it will take, when not required it will give, but both are together. Sharing of electrons, covalent bond. Transfer of electrons, ionic bond. The ionic compounds have transfer of electrons, covalent compounds have sharing of electrons. ಉದಾಹರಣೆ ಸೋಡಿಯಂ ಕ್ಲೋರೈಡ್ ಹೇಳಿದೆ ನಾನು ಈಗಾಗಲೇ. ಅಯಾನಿಕ ಸಂಯುಕ್ತಗಳನ್ನು ನೀವು ಹೇಗೆ ಗುರುತಿಸಬಹುದು ಅಂದರೆ, ಯಾವುದೇ ಅಯಾನಿಕ ಸಂಯುಕ್ತದಲ್ಲಿ ಒಂದು ಲೋಹ ಅಲೋಹ, ಲೋಹ ಅಲೋಹಗಳು ಮಿಲನ. ಲೋಹ ಅಲೋಹ ಹೇಗೆ ಪತ್ತೆ ಹಚ್ಚೋದು ನೆನಪಿಸ್ಕೊಳ್ಳಿ. 8ನೇ ತರಗತಿ 9ನೇ ತರಗತಿ ಪಾಠಗಳನ್ನು, ಅದು ನಿಮಗೆ ಗೊತ್ತಾಗುತ್ತೆ. ಲೋಹಗಳೆಲ್ಲವೂ ಸಹ ಎಲೆಕ್ಟ್ರಾನ್ಗಳನ್ನು ಕೊಡ್ತವೆ. ದೇ ಆರ್ ಎಲೆಕ್ಟ್ರಾನ್ ಲೂಸರ್ಸ್. ಅಲೋಹಗಳೆಲ್ಲ ಎಲೆಕ್ಟ್ರಾನ್ಗಳನ್ನು ಪಡೆದುಕೊಳ್ತವೆ. ಇಷ್ಟು ನಾನು ಹೇಳಬಲ್ಲೆ. ಲೋಹಗಳು ಹೊಳಪಿದೆ, ಅಲೋಹಗಳು ಹೊಳಪಿಲ್ಲ. ಮಿಕ್ಕಿದ್ದು ನೀವು ಸ್ವಲ್ಪ ಗಮನಿಸ್ಕೋಬೇಕು, ಹಿಂದಿನ ತರಗತಿಗಳನ್ನು ಮೆಲುಕು ಹಾಕ್ಕೋಬೇಕು.
ನೋಡಿ, ಸೋಡಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕಾರ್ಬೊನೇಟ್, ಸೋಡಿಯಂ ಕಾರ್ಬೊನೇಟ್. ಸೋಡಿಯಂ ಕಾರ್ಬೊನೇಟ್ ಮತ್ತೊಂದು ಹೆಸರಿದೆ. ಏನಿದೆ ಹೆಸರು? ಸಾಮಾನ್ಯ ಹೆಸರು. ವೆರಿ ಗುಡ್ ಸ್ಟೂಡೆಂಟ್ಸ್. ಯಾರೋ ಹೇಳ್ತಾ ಇದ್ದಾರೆ ಬಟ್ಟೆ ಸೋಡಾ ಸರ್ ಅಂತ. ಕರೆಕ್ಟ್. ಇಟ್ ಈಸ್ ಕಾಲ್ಡ್ ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೊನೇಟ್. ಕ್ಯಾಲ್ಸಿಯಂ ಕಾರ್ಬೊನೇಟ್. ಪ್ರತಿನಿತ್ಯ ಕಪ್ಪು ಹಲಗೆ ಮೇಲೆ ಶಿಕ್ಷಕರು ಬರವಣಿಗೆಯನ್ನ ಮಾಡ್ತಾರೆ. ಈಗಿನ ಕಾಲದಲ್ಲಿ ಸ್ವಲ್ಪ ಬದಲಾವಣೆ ಇರಬಹುದು. ಹಿಂದಿನ ಕಾಲದೆಲ್ಲ ನೋಡಿದ್ರೆ ಯಾವ್ದು ಆ ಬರವಣಿಗೆಗೆ ಬಳಸೋದು? ಸೀಮೆ ಸುಣ್ಣ. ವೆರಿ ಗುಡ್. ಆ ಸೀಮೆ ಸುಣ್ಣನ ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಕಾರ್ಬೊನೇಟ್. ಇಲ್ಲಿ ನಾವು ನೋಡ್ತೀವಿ ಸಹವೆಲೆನ್ಸಿ ಸಂಯುಕ್ತ ಹೈಡ್ರೋಜನ್, ಹೈಡ್ರೋಕ್ಲೋರೈಡ್ ಅಂಡ್ ಅಮೋನಿಯಾ, NH3 ಅಮೋನಿಯಾ. ಇದು ಸಹವೆಲೆನ್ಸಿ ಸಂಯುಕ್ತಕ್ಕೆ ಉದಾಹರಣೆ. ಬಹುರೂಪತೆ ವೆರಿ ಇಂಪಾರ್ಟೆಂಟ್. ಒಂದು ಕೊಟೇಶನ್ ನೆನಪಾಗುತ್ತೆ. ಏನು? ದೇರ್ ಈಸ್ ಓನ್ಲಿ ಒನ್ ರಿಲಿಜಿಯನ್, ದ ರಿಲಿಜಿಯನ್ ಆಫ್ ಲವ್. ದೇರ್ ಈಸ್ ಓನ್ಲಿ ಒನ್ ಕ್ಯಾಸ್ಟ್, ದ ಕ್ಯಾಸ್ಟ್ ಆಫ್ ಹ್ಯುಮ್ಯಾನಿಟಿ. ದೇರ್ ಈಸ್ ಓನ್ಲಿ ಒನ್ ಗಾಡ್, ಹಿ ಈಸ್ ಆಮ್ನಿಪ್ರೆಸೆಂಟ್. ಏಕೆ ಬಹುರೂಪತೆ? ಕಾರ್ಬನ್ ಒಂದೇ, ಆದರೆ ಅನೇಕ ರೂಪಗಳಲ್ಲಿ ನಮಗೆ ಸಿಗ್ತಾ ಇದೆ. ಅದರ ರಾಸಾಯನಿಕ ಲಕ್ಷಣ ಒಂದೇ. ಕರೆಕ್ಟ್. ಯಾರೋ ಹೇಳ್ತಾ ಇದ್ದಾರೆ ಮೊದಲು ಗಮನಿಸಿದ್ವಿ ಸರ್, ಎಲ್ಲ ಕಪ್ಪಾಯಿತು. ಚಪಾತಿ ಕಪ್ಪು, ಹತ್ತಿ ಕಪ್ಪು, ಬಿಳಿ ಕಾಗದ ಕಪ್ಪು, ಅವು ಬಣ್ಣಗಳು ರೂಪಗಳೆಲ್ಲ ಬೇರೆ ಬೇರೆ ಇತ್ತು. ಆದರೆ ಅವನ್ನ ಸುಟ್ಟಾಗ ಬಂದಿರತಕ್ಕಂಥ ಬಣ್ಣ ಕಪ್ಪು ಬಣ್ಣ. ಕಪ್ಪು ಕಾರ್ಬನ್, ಕಾರ್ಬನ್ ಕಪ್ಪು. ದಟ್ಸ್ ಆಲ್. ಅಲ್ಲಿ ನಾವು ನೋಡುವಾಗ ನನಗೆ ಈ ಕಪ್ಪು ಅಂದ ತಕ್ಷಣ ಕೃಷ್ಣ ಪರಮಾತ್ಮ ನೆನಪಾಗ್ತಾನೆ. ಇಲ್ಲಿ ಒಂದು ಸಾಮಾನ್ಯ ತೆಲುಗುನಲ್ಲಿ ಒಂದು ಪದ ಇದೆ, ನಲುಪು ನಾರಾಯಣುಡು ಮೆಚ್ಚು ಅಂತ. ನೋಡಿ, ಕಪ್ಪು ಭಗವಂತನೇ ಕಪ್ಪು, ಅಟ್ರಾಕ್ಷನ್ ಅಂತ. ನೋಡಿ, ಅಂಥ ರೀತಿಯಲ್ಲಿ ಬಹುರೂಪತೆಯಲ್ಲಿ ಕಾರ್ಬನ್ ಕಪ್ಪಿದ್ರೂ ಸಹ ಎಂತೆಂಥ ಭೌತಿಕ ರೂಪಗಳನ್ನು ಪಡೆಯುತ್ತೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಅದನ್ನು ಗಮನಿಸೋಣ. ಇಲ್ಲಿ ನೋಡೋಣ. ಏನು ಬಹುರೂಪತೆ? ಆಂಗ್ಲ ಭಾಷೆಯಲ್ಲಿ ಅಲಾಟ್ರಪಿ ಅಂತ ಕರೀತೇವೆ. ವಾಟ್ ಈಸ್ ಅಲಾಟ್ರಪಿ? ಎ ಫೆನಾಮಿನನ್ ವೇರ್ ಎನ್ ಎಲಿಮೆಂಟ್ ಎಕ್ಸಿಸ್ಟ್ ಇನ್ ಡಿಫರೆಂಟ್ ಫಿಸಿಕಲ್ ಫಾರ್ಮ್ಸ್ ಬಟ್ ಹ್ಯಾವಿಂಗ್ ಸೇಮ್ ಕೆಮಿಕಲ್ ಪ್ರಾಪರ್ಟೀಸ್. ಕನ್ನಡದಲ್ಲಿ ಒಂದು ವಿದ್ಯಮಾನ. ಯಾವ ರೀತಿ ವಿದ್ಯಮಾನ? ಯಾವುದೇ ಒಂದು ಧಾತು ಭೌತಿಕ ರೂಪಗಳು ವಿಭಿನ್ನವಾಗಿದ್ದು ಆದರೆ ರಾಸಾಯನಿಕ ಲಕ್ಷಣಗಳು ಒಂದೇ ಆಗಿದ್ದರೆ ಅದನ್ನ ಬಹುರೂಪತೆ ಅಂತ ಕರೀತೇವೆ. ಇಲ್ಲಿ ನೀವು ಗಮನಿಸ್ತಾ ಇದ್ರಿ, ಧಾತುಗಳು ಒಂದೇ ರಾಸಾಯನಿಕ ಲಕ್ಷಣ ಹಾಗೂ ವಿವಿಧ ಭೌತಿಕ ರೂಪಗಳನ್ನು ಹೊಂದಿರುವ ವಿದ್ಯಮಾನಕ್ಕೆ ಬಹುರೂಪತೆ ಎನ್ನುವರು. ಉದಾಹರಣೆಗೆ ಕಾರ್ಬನ್ನಲ್ಲಿದೆ ಬಹುರೂಪತೆ, ತುಂಬ ಇದೆ ಕಾರ್ಬನ್ನಲ್ಲಿ. ಗಂಧಕದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಮತ್ತು ರಂಜಕ ಫಾಸ್ಫರಸ್, ವೈಟ್ ಫಾಸ್ಫರಸ್, ರೆಡ್ ಫಾಸ್ಫರಸ್. ಅದೇ ಗಂಧಕದಲ್ಲಿ ಪ್ರಿಸ್ಮ್ಯಾಟಿಕ್ ಸಲ್ಫರ್, ಪ್ಲಾಸ್ಟಿಕ್ ಸಲ್ಫರ್ ಅಂಡ್ ನೀಡಲ್ ಲೈಕ್ ಸಲ್ಫರ್. ಹೀಗೆ ನಾವು ಮೂರಿರುತ್ತೆ. ಆದರೆ ಕಾರ್ಬನ್ ನೋಡೋಣ. ಯಾಕೆ ನಮ್ಮದು ಯಾವ ರೀತಿ ಪಾಠ? ನಮ್ಮ ಪಾಠದ ಹೆಸರೇನು? ಕಾರ್ಬನ್ ಮತ್ತು ಅದರ ಸಂಯುಕ್ತಗಳು. ಆದ ಕಾರಣ ಕಾರ್ಬನ್ನ ಬಹುರೂಪತೆ ಗಮನಿಸೋಣಂತೆ. ಕಾರ್ಬನ್ನು ತನ್ನ ಬಹುರೂಪತೆಯನ್ನು ಎರಡು ರೀತಿಯಲ್ಲಿ ನಮ್ಗೆ ಗೊತ್ತಾಗುತ್ತೆ. ಒಂದು ಸ್ಫಟಿಕ ರೂಪ, ಕ್ರಿಸ್ಟಲೈನ್ ಫಾರ್ಮ್, ಮತ್ತೊಂದು ಅಸ್ಫಟಿಕ ರೂಪ, ಅಮಾರ್ಫಸ್ ಫಾರ್ಮ್ ಅಂತ ಕರಿತೇವೆ. ಪ್ರೀತಿಯ ವಿದ್ಯಾರ್ಥಿಗಳೇ, ಆಂಗ್ಲ ಪದಗಳನ್ನು ನೀವೆಲ್ಲರೂ ಸಹ ಅಭ್ಯಾಸ ಮಾಡಲೇಬೇಕು. ಯಾಕಂದರೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಸುಲಭ ಆಗುತ್ತೆ. ಆದ ಕಾರಣ ಹೇಳುವಾಗ ಕೆಲವೊಂದು ವೈಜ್ಞಾನಿಕ ಪದಗಳನ್ನು ಆಂಗ್ಲ ಭಾಷೆಯಲ್ಲಿ ಹೇಳ್ತೇನೆ, ಅದನ್ನು ನೀವು ಅಭ್ಯಾಸ ಮಾಡಿ ಬರ್ಕೊಂಡು ಎಂಬುದು ನನ್ನ ಒಂದು ಅಭಿಪ್ರಾಯ, ನಿಮ್ಮ ಉತ್ತಮ ಭವಿಷ್ಯತ್ತಿಗಾಗಿ. ಇಂಥ ಸ್ಫಟಿಕ ರೂಪದ ಕಾರ್ಬನ್ 3 ರೂಪ ಇದೆ: ವಜ್ರ, ಗ್ರಾಫೈಟ್, ಫ್ಯುಲರೀನ್. ಅಸ್ಫಟಿಕ ರೂಪ ನೋಡಿ, ಇದ್ದಿಲು, ದೀಪದ ಮಸಿ, ಕಲ್ಲಿದ್ದಲು, ಕೋಕ್. ಆ ಇದ್ದಿಲಲ್ಲಿ 3 ರೀತಿ: ಮರದ ಇದ್ದಿಲು, ವುಡ್ ಚಾರ್ಕೋಲ್, ಸಕ್ಕರೆ ಇದ್ದಿಲು, ಶುಗರ್, ಮೂಳೆ, ಬೋನ್ ಚಾರ್ಕೋಲ್. ಇದು ಕಾರ್ಬನ್ನಿನ ಬಹುರೂಪತೆ. ಆಶ್ಚರ್ಯ ಆಗುತ್ತೆ. ವಜ್ರ, ಗ್ರಾಫೈಟ್, ಫ್ಯುಲರಿನ್ ಯಾವ ರೀತಿಯ ರೂಪ? ಸ್ಫಟಿಕ ರೂಪ. ವಾಟ್ ಡು ಯು ಮೀನ್ ಬೈ ಸ್ಫಟಿಕ ರೂಪ? ಕ್ರಿಸ್ಟಲೈನ್ ಫಾರ್ಮ್. Any form of any chemical compound or an element which has geometrical shape. ಸಕ್ಕರೆ ನೋಡಿದ್ದೀರಿ, ಸಕ್ಕರೆಗೂ
ಪೌಡರ್ ಅಥವಾ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ಇವಕ್ಕೂ ವ್ಯತ್ಯಾಸ ಇದೆ ನೋಡಿ. ಸಕ್ಕರೆ ನಾವು ಮುಟ್ಟಿದ್ರೆ ಗೊತ್ತಾಗುತ್ತೆ, ಅದಕ್ಕೊಂದು ಆಕೃತಿಯನ್ನು ನಮ್ಗೆ ಗಮನಿಸಕ್ಕಾಗುತ್ತೆ. ನಮಗೆ ಜಾಮೆಟ್ರಿಕಲ್ ಶೇಪ್, ರೇಖಾಕೃತಿಯ ರಚನೆಯನ್ನು ಹೊಂದಿರತಕ್ಕಂಥ ಯಾವುದೇ ಧಾತು ಅಥವಾ ಸಂಯುಕ್ತ ರಾಸಾಯನಿಕ ಪದಾರ್ಥ ಸ್ಫಟಿಕ ರೂಪ. ಅಸ್ಫಟಿಕ ರೂಪ ರೇಖಾಕೃತಿ ಇಲ್ಲದೆ ಇರತಕ್ಕಂಥದ್ದು ಅಸ್ಫಟಿಕ ರೂಪ. ದೀಪದ ಮಸಿ ಇವೆಲ್ಲ ನೀವು ನಿತ್ಯ ಜೀವನದಲ್ಲಿ ನೀವು ಬಳಸ್ತೀರಿ. ಈಗಾಗಲೇ ಹೇಳ್ತೀರಿ, ಸರ್ ನಮ್ಮ ಮನೆ ಪಕ್ಕ ಇಸ್ತ್ರಿ ಮಾಡ್ತಾನೆ ಸರ್, ಅವನು ಇಸ್ತ್ರಿ ಮಾಡ್ತಕ್ಕಂಥ ಇಸ್ತ್ರಿ ಮಾಡೋದಕ್ಕೆ ಬಿಸಿ ಮಾಡೋದಕ್ಕೆ ಅವನು ಕೆಂಡ ತರ್ತಾನೆ. ಕೆಂಡ ಯಾವಾಗ ಆ ಕೆಂಡ ಉಂಟಾಗುತ್ತೆ? ಮರವನ್ನು ಸುಟ್ಟಾಗ. ಆ ಮರ ಸುಟ್ಟಾಗ ಏನಾಗುತ್ತೆ? ಅವು ಚಾರ್ಕೋಲ್ ಇದ್ದಿಲಾಗ್ತವೆ. ಅವು ಆ ಕೆಂಡವನ್ನು ತರ್ತಾನೆ, ಮತ್ತೆ ಆ ಇಸ್ತ್ರಿ ಮಾಡುವಾಗ ಅದು ಶಾಖ ಬರುತ್ತೆ, ಚಾರ್ಕೋಲ್. ದೀಪದ ಮಸಿ ಹಿಂದಿನ ಕಾಲದಲ್ಲಿ ವಿದ್ಯುತ್ ಶಕ್ತಿ ಇಲ್ಲದೆ ಇದ್ದಾಗ ಪ್ರತಿ ಮನೆಗಳಲ್ಲಿ ಏನಿರ್ತಾ ಇತ್ತು? ಒಂದು ಲ್ಯಾಟೀನ್ ಅಂತ ಕರಿತಾ ಇದ್ವಿ ನಾವು, ಸೀಮೆ ಎಣ್ಣೆ ಹಾಕ್ತಾ ಇದ್ರು, ಅಥವಾ ಬುಡ್ಡಿ ದೀಪ ಅಂತ. ತುಂಬ ಬಡತನ ಇರೋರು ಏನು ಮಾಡ್ತಿದ್ರು? ಒಂದು ಶೀಶಾಗೆ ಮಧ್ಯದಲ್ಲಿ ಹೋಲ್ ಮಾಡಿ ರಂಧ್ರಕ್ಕೆ ಒಂದು ಹತ್ಯೆ ಹಾಕ್ತಿದ್ರು, ಸೀಮೆಣ್ಣೆ ಹಾಕ್ತಿದ್ರು. ಇನ್ನು ಗಾಜಿರುವಂಥದ್ದು ನೋಡ್ತೀವಿ. ಆ ಗಾಜಿರುವಂಥದ್ರಲ್ಲಿ ನಮ್ಗೆ ಗೊತ್ತಾಗುತ್ತೆ, ಸೀಮೆಣ್ಣೆ ಹಾಕಿ ಬತ್ತಿ ಉರಿತಾ ಇದ್ರೆ ಆ ಬತ್ತಿಯಿಂದ ಬರ್ತಕ್ಕಂಥ ಏನು ಕಪ್ಪು ಮಸಿ, ಸೂಟ್ ಅಂತ ಕರಿತೇವೆ ಇಂಗ್ಲಿಷ್ನಲ್ಲಿ, ಅದು ಏನಾಗುತ್ತೆ? ಆ ಗಾಜಿನ ಸುತ್ತ ಸೇರ್ಕೊಳ್ಳುತ್ತೆ. ದಟ್ ಈಸ್ ನಥಿಂಗ್ ಬಟ್ ದೀಪದ ಮಸಿ. ಕಲ್ಲಿದ್ದಲು, ಕೋಲ್, ಯಾವಾಗ ಉಂಟಾಗುತ್ತೆ ಈ ಕಲ್ಲಿದ್ದಲು? ಮರ ಅಥವಾ ಗಿಡ ಅಥವಾ ಪ್ರಾಣಿಗಳು ತುಂಬ ಮಣ್ಣಿನ ಆಳಕ್ಕೆ ಹೋಗ್ತವೆ. ಹೆಚ್ಚಿನ ಕಾಲ ಆಮ್ಲಜನಕ ಇಲ್ಲದೆ ಅವು ಅಡಕವಾಗಿದ್ದು ಅವುಗಳನ್ನೇ ಪಳೆಯುಳಿಕೆ ಇಂಧನಗಳು ಅಂತ ಕರಿತೇವೆ, ಫಾಸಿಲ್ ಫ್ಯೂಯಲ್ಸ್ ಅಂತೇವೆ. ಆ ಫಾಸಿಲ್ ಫ್ಯೂಯಲ್ಸ್ ಇನ್ನೂ ಆಳಕ್ಕೆ ಹೋದಾಗ ದ್ರವ ರೂಪದಲ್ಲಿ ನಮ್ಗೆ ಸಿಗುತ್ತೆ ಪೆಟ್ರೋಲ್ ಮತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಅದೇ ಅವು ಹೆಚ್ಚು ಆಳದಲ್ಲಿದ್ದಾಗಲೇ ನಾವು ಹೊರ ತೆಗೆದಾಗ ಬರ್ತಕ್ಕಂಥದ್ದು ಕಲ್ಲಿದ್ದಲು. ದಟ್ ಈಸ್ ಕೋಲ್. ವಿ ಹ್ಯಾವ್ ಡಿಫ್ರೆಂಟ್ ಟೈಪ್ಸ್: ಪೀಟ್, ಲಿಗ್ನೈಟ್, ಬಿಟುಮಿನಸ್, ಆಂಥ್ರಸೈಟ್. ಯಾಕೆ ಈ 4 ರೀತಿ ಕಲ್ಲಿದ್ದಲೇ? ಅದರಲ್ಲಿ ಕಾರ್ಬನ್ ಪ್ರಮಾಣ ವ್ಯತ್ಯಾಸ ಇರುತ್ತೆ. ಇದೆಲ್ಲ ನಿಮಗೆ ಹಿಂದಿನ ತರಗತಿಗಳಲ್ಲಿ ನೀವು ಇದನ್ನು ಅಭ್ಯಾಸ ಮಾಡಿದ್ದೀರಿ. 5, 6, 7, 8, 9ನೇ ತರಗತಿಯಲ್ಲಿ 60%, ಆಂಥ್ರಸೈಟಲ್ಲಿ ಕಾರ್ಬನ್ 90% ಇದೆ. ಸ್ಮೋಕ್ಲೆಸ್ ಫ್ಲೇಮ್, ಕಾರ್ಬನ್ which is going to give smokeless flame, that coal is called anthracite coal, the best coal to tell you all. ಹಾಗೆ ಕಲ್ಲಿದ್ದಲು, coke, in the absence of air heating the carbon we get the coke. ಹೀಗೆ ವಿವಿಧ ರೀತಿಯ ಅಸ್ಫಟಿಕ ರೂಪ, ಸ್ಫಟಿಕ ರೂಪ, ಕೇವಲ ಕಪ್ಪು ಕಾರ್ಬನ್. ನೋಡಿ, ಇರೋದು ಕಡಿಮೆ ಪ್ರಮಾಣ. ಭೂಮಿಯ ತೊಗಟೆಯಲ್ಲಿ ಸ್ಟಾರ್ಟಿಂಗ್ ನಾವು ತಿಳಿಸಿದ್ವಿ, ಭೂಮಿಯ ತೊಗಟೆಯಲ್ಲಿ 0.02% ಕಾರ್ಬನ್ ಇರೋದು. ಇಷ್ಟು ರೂಪಗಳಲ್ಲಿ ಸಿಗಕ್ಕೆ ಒಂದೇ ಲಕ್ಷಣ. ಯಾವುದದು? ಯಾರೋ ಹೇಳ್ತಾ ಇದ್ದೀರಲ್ಲಿ ಕೂತವರು, ಏನು ಹೇಳ್ತಾ ಇದ್ದೀರಿ? ಸರ್ ಅದು ಶೇರಿಂಗ್ ಮಾಡ್ತಾ ಇದೆ ಸರ್, ಎಲೆಕ್ಟ್ರಾನ್ಗಳನ್ನು ಹಂಚ್ಕೊಳ್ಳುತ್ತೆ ಸರ್, ಭೇದ ಭಾವ ಮಾಡೋದಿಲ್ಲ, ಅದು ಎಲ್ಲ ನನ್ನವರು, ನಾನವರು ಹೊಂದಿಕೊಂಡು ಬಾಳಬೇಕು. ಹೊಂದಾಣಿಕೆ ಜೀವನದ ಯಶಸ್ಸು ಎಂಬುದು ಕಾರ್ಬನ್ ತಿಳಿಸ್ಕೊಡುತ್ತೆ ನಮಗೆ. ನೋಡು, ಅದು ಹಂಚ್ಕೊಳ್ಳೋದ್ರಿಂದ ಇಷ್ಟು ರೂಪಗಳಲ್ಲಿ ಸಿಗ್ತಾ ಇದೆ ನಮಗೆ ಕಾರ್ಬನ್. ಇಂಥ ಕಾರ್ಬನ್ನಿನ ರೂಪದಲ್ಲಿ, ಸ್ಫಟಿಕ ರೂಪದಲ್ಲಿ ನೋಡ್ತಾ ಇದ್ದೀರಿ ವಜ್ರ, ಡೈಮಂಡ್. ಕಾರ್ಬನ್ ಕಪ್ಪು ನಮಗೆಲ್ಲ ಡೈಮಂಡ್ ರಿಂಗ್, ಡೈಮಂಡ್ ನೆಕ್ಲೇಸ್, ಡೈಮಂಡ್ ವಾಚ್, ಕೆಲವರೆಲ್ಲ ವಾಚ್, ಡೈಮಂಡ್ ವಾಚ್, ಡೈಮಂಡ್ ಹೊಳಪು. ಆದರೆ ನೋಡಿ, ಅದು ಆ ಹೊಳಪು ಬರಬೇಕಾದ್ರೆ ಕಾರ್ಬನ್ ಎಂಥ ಒಂದು ಮೌಲ್ಯಗಳನ್ನು ಬೆಳೆಸ್ಕೊಂಡಿರ್ಬೋದು. ಸತ್ಸಂಗತ್ವೇ ನಿಸ್ಸಂಗತ್ವಂ. ಅದು ಒಳ್ಳೆಯ ಸಂಘ ಸೇರ್ಕೊಳ್ತು, ಹೊಳಪು ಬಂತು ಕಾರ್ಬನ್ಗೆ. ಇದೇ ಡೈಮಂಡ್ನ ನೀನು ಸುಡು, ಅದು ಆಗೋದು ಕಪ್ಪೆ. ಆದರೆ ನಾವು ಡೈಮಂಡನ್ನು ಹೃದಯಕ್ಕೆ ಹಾಕ್ಕೊತೇವೆ. ಕೃಷ್ಣ ಕೌಸ್ತುಭ ಮಣಿ ನೋಡ್ತೀವಿ ನಾವು. ಇನ್ನು ಈಗ ತಾನೇ ಗಣೇಶ ಹಬ್ಬ ಆಚರಣೆ ಮುಕ್ತಾಯ ಆಯಿತು. ಅಲ್ಲೊಂದು ಕತೆ ಕೇಳಲೇಬೇಕು ಆ ಹಬ್ಬದ ದಿನ. ಯಾವುದದು? ಶಮಂತಕ ಮಣಿ ಕತೆ. ಆ ಶಮಂತಕ ಮಣಿ ಹೊಳಪು ಯಾರಿಂದ ಪಡೆದದ್ದು? ಸೂರ್ಯನಿಂದ. ಯಾರು? ಸತ್ರಾಜಿತ. ಅಂತ ಒಂದು ಮಣಿ ಹೊಳಪು. ಆ ಹೊಳಪು ಇರುವಂಥ ಮಣಿಯನ್ನು ನೀನು ದೀರ್ಘಕಾಲ ಸುಟ್ಟರೆ ಸಿಗೋದು ನಿನಗೆ ಕಪ್ಪು ಮಸಿ, ಕಪ್ಪು ಅಷ್ಟೇ. ಅಂಥ ಡೈಮಂಡ್, ಸಿ ದ ಡೈಮಂಡ್ ಸ್ಟ್ರಕ್ಚರ್
ಪರಮಾಣು. ಟೆಟ್ರಾಹೀಡ್ರಲ್ ಸ್ಟ್ರಕ್ಚರ್, ಹಾರ್ಡೆಸ್ಟ್ ಸಬ್ಸ್ಟೆನ್ಸ್. ವಿವಿಧ ರೀತಿ ಡೈಮಂಡ್ ಇದೆ. ಕೊಹಿನೂರು ಡೈಮಂಡ್ ಆಂಧ್ರ ಪ್ರದೇಶದಲ್ಲಿ ವಜ್ರಕರೂರ್ ಎಂಬ ಒಂದು ಸ್ಥಳದಲ್ಲಿ ಕೊಹಿನೂರು ಡೈಮಂಡ್ ತುಂಬಾ ಫೇಮಸ್ ಡೈಮಂಡ್. ನೋಡಿ, ನಮ್ಮ ಭಾರತ ದೇಶದ ಆಂಧ್ರ ಪ್ರದೇಶದಲ್ಲಿ ಸಿಗ್ತಕ್ಕಂಥದ್ದು. ಆ ಡೈಮಂಡಿನಲ್ಲಿ ಇರ್ತಕ್ಕಂಥ ಹೊಳಪನ್ನು ಆಧರಿಸಿ ಡೈಮಂಡ್ಗೆ ಬೆಲೆ ಕೊಡ್ತೇವೆ. ಇಂಥ ಡೈಮಂಡ್ ಇಷ್ಟು ಹೊಳಪು ಹೊಂದುವುದಕ್ಕೆ ಕಾರ್ಬನ್ ನಲ್ಲಿ ಜೋಡಣೆ ಆಗಿರ್ತಕ್ಕಂಥ ಸ್ವತಂತ್ರ ಎಲೆಕ್ಟ್ರಾನುಗಳು, ದೆ ಫಾರ್ಮ್ ಟೆಟ್ರಾಹೀಡ್ರಲ್ ಸ್ಟ್ರಕ್ಚರ್. ಆ ಟೆಟ್ರಾಹೀಡ್ರಲ್ ಸ್ಟ್ರಕ್ಚರ್, ಇಟ್ಸ್ ಎ ಜಯಂಟ್ ಸಿಂಗಲ್ ಮಾಲಿಕ್ಯೂಲ್. Many carbon atoms form in such a way that the valency electrons packed tightly. ಸ್ವತಂತ್ರ ಎಲೆಕ್ಟ್ರಾನುಗಳು ಒಂದು ಕಾರ್ಬನ್ ಮತ್ತೊಂದು ಕಾರ್ಬನ್ ನಡುವೆ ಅತ್ಯಂತ ಗಟ್ಟಿಯಾಗಿರ್ತಕ್ಕಂಥ, ಅತ್ಯಂತ ಕ್ಲಿಷ್ಟಕರವಾಗಿರ್ತಕ್ಕಂಥ, ಅತ್ಯಂತ ತುಂಬಾ ಹತ್ತಿರದ ಒಂದು ಬಾಂಧವ್ಯವನ್ನ ಉಂಟು ಮಾಡಿಕೊಂಡಿದೆ. ಅದಕ್ಕೆ ಈ ಒಂದು ಡೈಮಂಡ್ ಹೊಳಪನ್ನು ಹೊಂದಿದೆ. ನೋಡಿ, ಆಶ್ಚರ್ಯ ಆಗುತ್ತೆ ಅಲ್ವಾ? ಕಾರ್ಬನ್ನೇ ಆ ಮಸಿ ನಾವೀಗೇನು ನೋಡಿದ್ವಿ ಅದು ಡೈಮಂಡ್. ವಜ್ರಕ್ಕೆ ಬೆಲೆ ಇದೆ, ಇದ್ದಿಲಿಗೆ ಬೆಲೆ ಇದೆಯಾ? ಯೋಚನೆ ಮಾಡಿ. ಎರಡೂ ಕಾರ್ಬನ್ನೇ. ಇದ್ದಿಲಿನ ಯಾರಾದರೂ ತೆಗೆದುಕೊಂಡು ಆಭರಣವಾಗಿ ಕೊರಳಿಗೆ ಹಾರ, ಕೈಗೆ ಬಳೆ, ಇದ್ದಿಲಿನ ಬಳೆ ಹಾಕ್ಕೊಳ್ಳಲ್ಲ. ಆದರೆ ಡೈಮಂಡ್ ನೆಕ್ಲೆಸ್ ಹಾಕ್ಕೊಂತಾರೆ. ಎರಡೂ ಕಾರ್ಬನ್ನೇ. ಅವುಗಳ ಭೌತಿಕ ರೂಪ ಬೇರೆ. ಗ್ರಾಫೈಟ್ ನೋಡಿ, ಸೀಸ ನೀವೆಲ್ಲ ಇಲ್ಲಿ ಗಮನಿಸ್ತಾ ಇದ್ರಿ, ಪೆನ್ಸಿಲ್ ಫಾರ್ ಡ್ರಾಯಿಂಗ್. ಆ ಗ್ರಾಫೈಟ್ ಸಹ ಕಾರ್ಬನ್. ಎಷ್ಟು ವ್ಯತ್ಯಾಸ ಅಂದರೆ, ಗ್ರಾಫೈಟ್ ವೆರಿ ಸ್ಮೂತ್, ಆದರೆ ಡೈಮಂಡ್ ವೆರಿ ಹಾರ್ಡ್. ಗ್ರಾಫೈಟ್ ಈಸ್ ಒಪೇಕ್, ಬ್ಲ್ಯಾಕ್, ವೆರಸ್ ಡೈಮಂಡ್ ಟ್ರಾನ್ಸ್ಪರೆಂಟ್, ಪಾರದರ್ಶಕ. ಡೈಮಂಡ್ ವಜ್ರ, ಆದರೆ ಗ್ರಾಫೈಟ್ ಅಪಾರದರ್ಶಕ. ಎರಡೂ ಕಾರ್ಬನ್ನಿನ ಸ್ಫಟಿಕ ರೂಪಗಳೇ. ಇಲ್ಲಿ ಗಮನಿಸ್ತಾ ಇದ್ದೀರಿ. ಇದನ್ನ ನೆನಪಾದಾಗ ಕಾರ್ಬನ್, ಡೈಮಂಡ್, ಗ್ರಾಫೈಟ್ ಅನ್ನೋದು ಬಂತು. ಡೈಮಂಡ್, ಗ್ರಾಫೈಟ್ ಎರಡೂ ನೋಡಿದಾಗ ಎರಡೂ ಕಾರ್ಬನ್ನೇ ಸಹ ಕಾರ್ಬನ್ನೇ. ರತ್ನಾಕರ ನೆನಪಾಗುತ್ತೆ ನನಗೆ. ಯಾರು ಈ ರತ್ನಾಕರ? ರಾಮಾಯಣ ರಚಿಸಿರ್ತಕ್ಕಂಥ ವಾಲ್ಮೀಕಿ. ನೋಡಿ, ರತ್ನಾಕರ ಕಾರ್ಬನ್ ಅಂತ ನಾವು ಅಂದ್ಕೊಂಡ್ರೆ ಅವನು ಡಕಾಯಿತ ಆಗಿದ್ದ. ಅದೇ ಡಕಾಯಿತ ನಾರದನ ಸಂಘದಿಂದ ವಾಲ್ಮೀಕಿ ಆಗ್ತಾನೆ, ರಾಮಾಯಣವೆಂಬ ಆದಿ ಕಾವ್ಯವನ್ನು ರಚಿಸ್ತಾನೆ. ಸೊ ನಮ್ಮ ಸಂಘ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರಾವಣ, ವಿಭೀಷಣ ಇಬ್ಬರೂ ಸಹ ರಾಕ್ಷಸ ಕುಲದಲ್ಲಿ ಆ ಒಂದು ಕೈಕಸಿ ದೇವಿಗೆ ಹುಟ್ಟಿರ್ತಕ್ಕಂಥ ಮಕ್ಕಳೇ. ಆದರೆ ವಿಭೀಷಣ ರಾಮನ ಭಕ್ತ, ರಾವಣ ರಾಮನ ವೈರಿ ಆಗ್ತಾರೆ. ನೋಡಿ, ಡೈಮಂಡ್ ವಿಭೀಷಣ ಆದ, ಗ್ರಾಫೈಟ್ ನೋಡ್ತೀವಿ ನಾವು ರಾವಣ ಆಗಬೇಕಂತ ನಾನು ಹೇಳ್ತಿಲ್ಲ. ಇಂಥ ಗ್ರಾಫೈಟ್ ಅಥವಾ ಸೀಸ ಅಂತ ಏನು ಕರಿತೀವಿ, ಸ್ಫಟಿಕ ರೂಪ, ಡೈಮಂಡ್ ಸಹ ಸ್ಫಟಿಕ ರೂಪ. ಆದರೆ ಪರಮಾಣುಗಳ ಜೋಡಣೆ ನೋಡಿ, ಗ್ರಾಫೈಟ್ನಲ್ಲಿ ಹೆಕ್ಸಾಗೋನಲ್ ಸ್ಟ್ರಕ್ಚರ್. ನೀವೆಲ್ಲರೂ ಸಹ ಗಮನಿಸ್ತಾ ಇದ್ದೀರಿ. ಇದೊಂದು ಮಾದರಿ ಅಷ್ಟೇ, ರಚನಾ ಮಾದರಿ. ಈ ಹೆಕ್ಸಾಗೋನಲ್ ಸ್ಟ್ರಕ್ಚರ್ ಇದೆ, ಎಲ್ಲರೂ ಸಹ ಗಮನಿಸಬಹುದು ಇಲ್ಲಿ ಗ್ರಾಫೈಟ್ನಲ್ಲಿ. ಅದನ್ನೇ ಇಲ್ಲಿ ನಾವು ನೋಡ್ತೀವಿ, ಲೇಯರ್ಸ್, ಪದರಗಳ ರೂಪದಲ್ಲಿ ಜೋಡಣೆ ಆಗಿದೆ ಗ್ರಾಫೈಟ್ನಲ್ಲಿ ಕಾರ್ಬನ್ನಿನ ಸ್ವತಂತ್ರ ಎಲೆಕ್ಟ್ರಾನುಗಳು. ಇದರಿಂದಲೇ ಇದು ವಿದ್ಯುತ್ ವಾಹಕ, ಭಾರಿ ವಿಶೇಷ. It is a good conductor of electricity, graphite. Graphite electrodes we use in nuclear reactors. Why? To control the rate of nuclear fusion, to control the neutron emissions. ನ್ಯೂಟ್ರಾನ್ಗಳ ಹೊರ ಹೋಗುವಿಕೆಯನ್ನು ನ್ಯೂಕ್ಲಿಯರ್ ರಿಯಾಕ್ಟರ್ನಲ್ಲಿ ನಾವು ಗ್ರಾಫೈಟ್ ಎಲೆಕ್ಟ್ರೋಡನ್ನು ಬಳಸ್ತೇವೆ. ನಾವು ಗ್ರಾಫೈಟ್ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ವಿದ್ಯುತ್ ಶಕ್ತಿಯ ವಾಹಕ. ಕಾರಣ ಅದರಲ್ಲಿ ಎಲೆಕ್ಟ್ರಾನ್ಗಳ ಜೋಡಣೆ ಪದರಗಳ ರೂಪದಲ್ಲಿ ಆಗ್ತಾ ಇದೆ. ಇಂಥ ಒಂದು ಗ್ರಾಫೈಟ್ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಸ್ಫಟಿಕ ರೂಪದಲ್ಲಿ. ಇನ್ನೊಂದು ನೋಡ್ತಾ ಇದ್ದೀವಿ, ಫ್ಯುಲೆರಿನ್, ಫುಟ್ಬಾಲ್ ಆಕಾರದಲ್ಲಿದೆ ನೋಡಿ. C60 ಕಾರ್ಬನ್ ಆಟಮ್. ಫುಟ್ಬಾಲ್ ಬಂತು,
ಅದರ ರಚನೆಯನ್ನು ಹೊಡೆಯಿತು. ಫುಟ್ಬಾಲ್ ಕೈಯಿಂದನಾ ಕಾಲಿಂದನಾ? ಕಾಲಿಂದ ಹೊಡೆಯೋದು ಫುಟ್ಬಾಲ್. ನೋಡಿ, ಎಲ್ಲರೂ ಸಹ ಗಮನಿಸ್ತಾ ಇದ್ದೀರಿ. ಈ ಫುಟ್ಬಾಲ್ ಬಂದು ಈ ಕಡೆಗೆ ಹೊಡೆಯಿತು. ಎಲೆಕ್ಟ್ರಾನ್ ರಚನೆ ನೋಡ್ತಾ ಇದ್ದೀರಿ ನೀವು, ಜೋಡಣೆ ಯಾವ ರೀತಿ ಆಗಿದೆ ಫ್ಯುಲೆರಿನ್ನಲ್ಲಿ. ಇವೆಲ್ಲವೂ ಸಹ ಸ್ಫಟಿಕ ರೂಪ. ಇನ್ನು ಅಸ್ಫಟಿಕ ರೂಪ ಈಗಾಗಲೇ ನಿಮ್ಗೆಲ್ಲರಿಗೂ ಸಹ ತಿಳಿಸ್ದೆ, ದಿನನಿತ್ಯ ಬಳಸ್ತೇವೆ ನಾವು. ಕಲ್ಲಿದ್ದಲು, ಮಸಿ, ಪಾತ್ರೆನ ತುಂಬ ಸುಟ್ಟು ಬಿಟ್ಟರೆ ಕೆಳಗಡೆ ಪಾತ್ರೆ ತಳದಲ್ಲಿ ಏನಾಗುತ್ತೆ? ಮಸಿ ಉಂಟಾಗುತ್ತೆ. ಅನೇಕ ಆಹಾರ ಪದಾರ್ಥಗಳು, ಈಗ ಟೈಮ್ ಫ್ರೀ ಇದೆ, ಕುಕ್ಕಿಂಗ್ ಕಲಿಯೋಣ, ಅಡಿಗೆ ಮಾಡೋದು ಕಲಿಯೋಣ ಅಂತ ಹೇಳಿ ತಾಯಿಗೆ ಡಬಲ್ ಕೆಲಸ ಕೊಡೋದು ಉಂಟು. ನಾವೇ ಪಲ್ಯ ಮಾಡೋಕ್ಕೆ ಹೋಗ್ತೇವೆ, ಆಲೂಗಡ್ಡೆ ಪಲ್ಯ. ಆಲೂಗಡ್ಡೆನ 1 ಗಂಟೆ ಬೇಯಿಸ್ಬಿಡ್ತೇವೆ, ಚೆನ್ನಾಗಿ ಫ್ರೈ ಮಾಡ್ತೇವೆ ನಾವು. ಫ್ರೈಡ್ ಆಲೂ ಚಿಪ್ಸ್, ಫಿಂಗರ್ ಚಿಪ್ಸ್. ಅದು ಫ್ರೈ ಆಗುವಾಗ ಬ್ರೌನ್ ಆಗಿರಲ್ಲ, ಗೋಲ್ಡನ್ ಎಲ್ಲೋ ಆಗಿರಲ್ಲ, ಬ್ಲ್ಯಾಕ್ ಆಗಿರುತ್ತೆ. ಯಾಕೆ? ತುಂಬ ಹೆಚ್ಚು ಫ್ರೈ ಮಾಡ್ತೀವಿ, ಅದರಲ್ಲಿ ಕಾರ್ಬನ್ ಇದೆ. ಹೀಗೆ ಅಸ್ಫಟಿಕ ರೂಪ ನಾವು ದಿನನಿತ್ಯ ಬಳಸ್ತೇವೆ. ಇದು ಸ್ಫಟಿಕ ರೂಪದಲ್ಲಿ ಬರ್ತಕ್ಕಂಥ ಫ್ಯುಲೆರಿನ್, ವಿಚ್ ಇಸ್ ಹ್ಯಾವಿಂಗ್ ಫುಟ್ಬಾಲ್ ಶೇಪ್. ಮನೆ ಕೆಲಸ 1. ಪ್ರೀತಿಯ ವಿದ್ಯಾರ್ಥಿಗಳೇ, ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಮೊದಲನೇ ಭಾಗ ಕಾರ್ಬನ್ನಿನ ಬಹುರೂಪತೆಯನ್ನು ನಾವು ತಿಳ್ಕೊಂಡ್ವಿ. ಎಷ್ಟು ಬಹುರೂಪತೆ ಕಾರ್ಬನ್ಗೆ ಇರೋದಕ್ಕೆ ಕಾರಣ ಅದರಲ್ಲಿರ್ತಕ್ಕಂಥ ಸಹವೆಲೆನ್ಸಿ ಬಂಧ. ದ ಕೋವೆಲೆಂಟ್ ಬಾಂಡ್ ವಿಚ್ ಈಸ್ ಮೇಕಿಂಗ್ ಕಾರ್ಬನ್ ಟು ಎಕ್ಸಿಸ್ಟ್ ಇನ್ ಡಿಫರೆಂಟ್ ಫಾರ್ಮ್ಸ್. ಸ್ಫಟಿಕ, ಅಸ್ಫಟಿಕ ರೂಪವನ್ನು ತಿಳ್ಕೊಂಡ್ವಿ. ಆ ಸಹವೆಲೆನ್ಸಿ ಬಂಧನದ 3 ವಿಧಗಳನ್ನು ಉದಾಹರಣೆ ಸಹಿತ ಕಲ್ತ್ವಿ. ಮೊದಲನೇದು ಏಕಸಹವೆಲೆನ್ಸಿ ಬಂಧ, ಎರಡನೇದು ದ್ವಿಸಹವೆಲೆನ್ಸಿ ಬಂಧ, ಮೂರನೇದು ತ್ರಿಸಹವೆಲೆನ್ಸಿ ಬಂಧ. ಸಿಂಗಲ್ ಕೋವೆಲೆಂಟ್ ಬಾಂಡ್, ಡಬಲ್ ಕೋವೆಲೆಂಟ್ ಬಾಂಡ್ ಆ್ಯಂಡ್ ಟ್ರಿಪಲ್ ಕೋವೆಲೆಂಟ್ ಬಾಂಡ್. ಇವತ್ತಿನ ಒಂದು ಕಾರ್ಬನ್ ಮತ್ತು ಅದರ ಸಂಯುಕ್ತಗಳ ಮೊದಲನೇ ಭಾಗ 10 ಭಾಗಗಳಲ್ಲಿ ಕಾರ್ಬನ್ ಮತ್ತು ಅದರ ಬಹುರೂಪತೆ ತಿಳ್ಕೊಂಡಿದ್ದೀನಿ. ಅದು ಖಂಡಿತ ನಿಮ್ಗೆ ಅರ್ಥ ಆಗಿದೆ ಅಂದರೆ ಎಲ್ಲರೂ ಸಹ ಪ್ರಾಮಾಣಿಕವಾಗಿ ಇಷ್ಟಪಟ್ಟು, ಹಾಗಾದ ನಿಮ್ಗೆ ಕಷ್ಟ ಆಗಲ್ಲ. ಇಷ್ಟಪಟ್ಟು ಈ ಮನೆ ಕೆಲಸವನ್ನು ನೀವೆಲ್ಲರೂ ಸಹ ಖಂಡಿತ ಮಾಡ್ತೀರಿ ಎಂಬುದನ್ನು ನಂಬಿದ್ದೇನೆ. ಮೊದಲನೇ ಪ್ರಶ್ನೆ, ಮನೆ ಕೆಲಸ. ಈ ಕೆಳಗಿನವುಗಳನ್ನು ಸಹವೆಲೆನ್ಸಿ ಮತ್ತು ಅಯಾನಿಕ ಸಂಯುಕ್ತಗಳಾಗಿ ವರ್ಗೀಕರಿಸಿ. ನ್ಯಾಫ್ಥಲೀನ್, ಸೋಡಿಯಂ ಕ್ಲೋರೈಡ್, ಅಮೋನಿಯಾ, ಪೊಟ್ಯಾಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಆಕ್ಸೈಡ್, ಮೀಥೇನ್. ಎರಡನೇ ಪ್ರಶ್ನೆ, ಈ ಕೆಳಗಿನವುಗಳಿಗೆ ವೈಜ್ಞಾನಿಕ ಕಾರಣ ಕೊಡಿ. ಸಹವೆಲೆನ್ಸಿ ಸಂಯುಕ್ತಗಳು ವಿದ್ಯುತ್ ಅವಾಹಕಗಳು. ಅಯಾನಿಕ ಸಂಯುಕ್ತಗಳಲ್ಲಿ ರಾಸಾಯನಿಕ ಕ್ರಿಯೆಯು ವೇಗವಾಗಿರುತ್ತದೆ. ಸಹವೆಲೆನ್ಸಿ ಸಂಯುಕ್ತಗಳ ದ್ರವಣ ಹಾಗೂ ಕುದಿಯುವ ಬಿಂದು ಕಡಿಮೆ ಇರುತ್ತದೆ. ಎಲ್ಲರೂ ಸಹ ವೈಜ್ಞಾನಿಕ ಕಾರಣ ಖಂಡಿತ ಬರೀತೀರಿ. ಕೊನೆ ಪ್ರಶ್ನೆ, ಈ ಕೆಳಗಿನ ಸಂಯುಕ್ತಗಳ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ಬರೆಯಿರಿ. ಎಷ್ಟು ಜನ ಬರೀತೀರಿ? ಎಲ್ಲರೂ ಕೈ ಎತ್ತುತ್ತಾ ಇದ್ದೀರಿ. ಖಂಡಿತ ಪ್ರಾಮಾಣಿಕವಾಗಿ ಬರೀರಿ. ಯಾವುದೇ ರೀತಿಯಲ್ಲಿ ನಿಮಗೆ ಸಂಶಯ ಇದ್ದಲ್ಲಿ ಖಂಡಿತ ನಿಮ್ಮ ಶಿಕ್ಷಕರ ಒಂದು ಸಹಾಯವನ್ನು ಪಡೆದು ಅರ್ಥ ಮಾಡಿಕೊಂಡು ಇದರ ರಚನೆಯನ್ನು ಬರೀರಿ. ಪರೀಕ್ಷಾ ದೃಷ್ಟಿಯಿಂದ ಎಲೆಕ್ಟ್ರಾನ್ ಚುಕ್ಕಿ ರಚನೆ ತುಂಬ ಮುಖ್ಯ. 2 ರಿಂದ 3 ಅಂಕಗಳಿಗೆ. ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಸಲ್ಫೈಡ್, ವಾಟರ್ ಆ್ಯಂಡ್ ಮೀಥೇನ್. ಎಲ್ಲರೂ ಸಹ ಈ ನಮ್ಮ ಇವತ್ತಿನ ಪಾಠವನ್ನು ಭಗವಂತನ ಪಾದಗಳಿಗೆ ಅರ್ಪಿಸೋಣ. ಮುಂದಿನ ಭಾಗ 2 ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ. ಎಲ್ಲರಿಗೂ ಶುಭವಾಗಲಿ. ಸಮಸ್ತ ಲೋಕ ಸುಖಿನೋ ಭವಂತು. ಜೈ ಸಾಯಿರಾಮ್. ಧನ್ಯವಾದಗಳು.